Praise the Lord. Hi, hello, and welcome back for the one last time for the chapter of binomial theorem. Dear students, today we will be discussing all the miscellaneous exercise questions in a one shot. Okay, miscellaneous exercise ಅಲ್ಲಿ ಈ ಚಾಪ್ಟರ್ ಅಲ್ಲಿ 10 questions ಇದಾವೆ. All the 10 are very challenging questions. We are just going to discuss the solutions. ನಾನು already solve ಮಾಡಿಟ್ಟಿದ್ದೀನಿ. We're going to discuss the solutions. Before getting into this miscellaneous exercise, there are two questions balance which I am supposed to teach you. Okay, ಯೂಶಲಿ ಎಕ್ಸಾಮ್ಗೆ ಕೇಳುವಂಥ ಪ್ರಶ್ನೆಗಳದು ಆ ಎರಡು ಕ್ವೆಶ್ಚನ್ನ ನೋಡಿಕೊಂಡು ವಿ ಶಲ್ ಕಮ್ ಬ್ಯಾಕ್ ಟು ದಿ ಮಿಸೆಲೇನಿಯಸ್ ಎಕ್ಸಸೈಸ್. ಸೊ ಹಿಯರ್ ಕಮ್ಸ್ ದ ಫಸ್ಟ್ ಕ್ವೆಶ್ಚನ್ ಆಫ್ ದ ಡೇ. ಸೊ ದಿಸ್ ವಿಲ್ ಬಿ ಯುವರ್ ಕ್ವೆಶ್ಚನ್. Find the term independent of x in the expansion of 3/2 into x square minus 1/3x whole power 6. ನಾನು ಥಿಯರಿ ಕಾನ್ಸೆಪ್ಟ್ ಹೇಳಿದಾಗ ಐ ಟೋಲ್ಡ್ ಯು ಅಬೌಟ್ ಟರ್ಮ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್. ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಅಂದರೆ ಯೂಶಲಿ ಯು ಕ್ಯಾನ್ ಕಾಲ್ ದಟ್ ಆಸ್ ಇಲ್ಲಿರೋ ವೇರಿಯಬಲ್ಸಲ್ಲಿ ಎಲ್ಲ ಎಕ್ಸ್ ಇರೋದ್ರಿಂದ ಐ ಕ್ಯಾನ್ ಆಲ್ಸೋ ಕಾಲ್ ದ ಸೇಮ್ ಕ್ವೆಶ್ಚನ್ ಆಸ್ ಫೈಂಡ್ ದ ಕಾನ್ಸ್ಟೆಂಟ್ ಟರ್ಮ್ ಇನ್ ದ ಎಕ್ಸ್ಪ್ಯಾನ್ಷನ್ ಆಫ್ ಅಂತ ಅಂದರೂ ಇಟ್ ಈಸ್ ಸೇಮ್ ಕ್ವೆಶ್ಚನ್. ನಾವು ಇದನ್ನು ಸಾಲ್ವ್ ಮಾಡೋದು ಹೇಗೆ? ಅಗೇನ್ ವಿ ಆರ್ ಗೋನ್ ಟು ಫಾಲೋ ದ ಸೇಮ್ ಪ್ರೊಸೀಜರ್ ಆಫ್ ದಿ rth term or the general term in the expansion of the binomial theorem. Before that, let's get back to what is a, b and l. Looking at the term, a value here would be 3/2 into x square. b value would be minus 1 by ತಗೊಳ್ಳೋಣ because we are writing the general term. Expansion ತಗೊಳ್ಳುವಾಗ ಇನ್ ಕೇಸ್ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ ಅಂದರೆ ಬರೀ 1/3x ತಗೊಂಡ್ರೆ ಸಾಕು. ಬಟ್ ಜನರಲ್ ಟರ್ಮ್ ಬರೆಯುವಾಗ ಯೂಶಲಿ ಮೈನಸ್ನ b term ಜೊತೆ ತಗೊಳ್ಳಿ and n value is 6. Okay, this is what we required and we know the general term in the expansion which is nothing but tr plus 1. This is nothing but ncr a power n minus r into b power r. ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು we are going to reach our destination. ಸೊ ಇದನ್ನು ಹೇಗಪ್ಪ ಮಾಡೋದು ಅಂತಂದರೆ ಫಸ್ಟ್ ಲೆಟ್ us write the general term in detail. tr plus 1 is nothing but n ಅಂದರೆ 6cr. a, what is a? A value is 3/2 into x square whole power n minus r ಅಂದರೆ 6 minus r into b value ಅಂದರೆ b value is minus 1/3x whole power r. ಓಕೆ, ರಿಮೆಂಬರ್ ಐ ವಾಂಟ್ ದ ಟರ್ಮ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಅಂದರೆ ಇಲ್ಲಿ ನೀವು ಆದಷ್ಟು ಏನು ಮಾಡಬೇಕು ಅಂತಂದರೆ ಯು ಶುಡ್ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಆರ್. ಯಾವಾಗ ವೇರ್ ಎಕ್ಸ್ ಫಸ್ಟ್ ಕೊಯಿಫಿಷಿಯಂಟ್ ಆಫ್ ಎಕ್ಸ್, ಓಕೆ, ದ ಪವರ್ ಆಫ್ ಎಕ್ಸ್ನ ಎಲ್ಲ ಒಂದು ಕಡೆ ಗ್ರೂಪ್ ಮಾಡಿ ಅದನ್ನು ಈಕ್ವೈಟ್ ಟು 0, ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಆರ್ ಟು ಬಿ ಸಬ್ಸ್ಟಿಟ್ಯೂಟೆಡ್. ಸೊ ಹೇಗಪ್ಪ ಅಂದರೆ ನೋಡಿ ಸ್ಪ್ಲಿಟ್ ಮಾಡಿ ತೋರಿಸ್ತೀನಿ. 6cr ಆಗಿ ಇಟ್ಕೊಳ್ಳಿ. ಈ 3/2 ಇಂಟು ಎಕ್ಸ್ ಸ್ಕ್ವೇರ್ ಇರೋದನ್ನು I will split it as 3/2 power of 6 minus r into x square power of 6 minus r. ಗೊತ್ತಾಗ್ತಿದೆಯಾ? ಜೊತೆಗೆ ಇಲ್ಲಿ ಇನ್ನೊಂದು -1 power r ತಗೊಳ್ಳೋಣ. ಓಕೆ, ಇಂಟು ಯು ಕ್ಯಾನ್ ಆಲ್ಸೋ 1 divided by 3 power r ಇದೆ ಇಂಟು x power r. ಓಕೆ, ಈಗ ಐ ಆಮ್ ಗೋನ್ ಟು ಫರ್ದರ್ ಸಿಂಪ್ಲಿಫೈ ದಿಸ್ ಆ್ಯಸ್ ಯೂಶಲಿ -1ನ ಮುಂದಕ್ಕೆ ಇಟ್ಕೊಳ್ಳೋಣ. -1 power r into 6cr. okay, so 3/2 power 6 minus r. ಈಗ ಉಳಿದಿರೋದಿಲ್ಲಿ ಆಮೇಲೆ ಡಿವೈಡೆಡ್ ಬೈ ಅಥವಾ ಇದು ಬರೆದ್ಬಿಡೋಣ 1 divided by 3 power r into the term left over is x ಮಾತ್ರ. ಸೊ x into 6 into 12 ಏನಾಗುತ್ತೆ? ಸೊ 6 into 2 is 2 minus 2 into r 2r ಆಗುತ್ತೆ. ರಿಮೆಂಬರ್ ದಿಸ್ ಇಸ್ 1/x power r. ಈ x power r ಮೇಲೆ ಬಂದರೆ ಮೈನಸ್ r ಆಗುತ್ತೆ. ಸೊ ವಾಟ್ ಐ ಡಿಡ್ ಇಸ್ ಐ ಗ್ರೂಪ್ಡ್ ಆಲ್ ದ ಟರ್ಮ್ ವಿಚ್ ಇಸ್ ದ ಎಕ್ಸ್ ಟರ್ಮ್. ಸೊ ಎಕ್ಸ್ ಟರ್ಮ್ ಇಲ್ಲೊಂದಿದೆ ಮತ್ತು ಇಲ್ಲೊಂದಿದೆ. ಇದರ ಪವರು 12 minus 2r ಮತ್ತು ಇದರ ಪವರ್ ವಿ ಆರ್ ಟೇಕಿಂಗ್ ಟು ದ ನ್ಯೂಮರೇಟರ್. ಸೊ ವಿ ವಿಲ್ ಬಿ ಗೆಟ್ಟಿಂಗ್ ಮೈನಸ್ r. ನಾವು ರಿಮೆಂಬರ್ ಲಾಜಿಕ್ ಏನಂತಂದರೆ ಟು ಗೆಟ್ ದ ಟರ್ಮ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಟರ್ಮ್ ಇರಬಾರ್ದು. ಎಕ್ಸ್ ಟರ್ಮ್ ಯಾವಾಗಿರೋದಿಲ್ಲ? ಇಫ್ ಐ ಟೇಕ್ ದಿಸ್ ಪವರ್, ಈ ಪವರ್ ಏನಿದೋ ನಿಮ್ಮ ರೆಫರೆನ್ಸಿಗೆ ಮಾತ್ರ ನೀವು ಇದು ಮಾಡಿಬಿಡಿ. ಈ ಪವರ್ನ 0 ಮಾಡಿದ್ರೆ ಎಕ್ಸ್ ಪವರ್ 0 ವಿಲ್ ಬಿ 1. ಆವಾಗ ನಿಮಗೆ ಬರೀ ಕಾನ್ಸ್ಟೆಂಟ್ ಟರ್ಮ್ ಇರುತ್ತೆ. ಸೊ ದೇರ್ ಫಾರ್ ಸಬ್ಸ್ಟಿಟ್ಯೂಟ್ ದಿಸ್ 12 minus 2r ಮೈನಸ್ ಆರ್ ಟು 0. ಇದನ್ನು 0ಗೆ ಈಕ್ವೇಟ್ ಮಾಡಿ ನಿಮಗೆ ಆರ್ ವ್ಯಾಲ್ಯೂ ಬರುತ್ತೆ, ಚೆಕ್ ಮಾಡಿ. ಸೊ ದಿಸ್ ಈಸ್ ನಥಿಂಗ್ ಬಟ್ 12 minus 2r minus r is minus 3r ಆಗುತ್ತೆ. ದಿಸ್ ಈಸ್ ಈಕ್ವಲ್ ಟು 0. ಸೊ 12 ವಿಲ್ ಬಿ ನಥಿಂಗ್ ಬಟ್ 3r. Therefore the value of r is nothing but 12 divided by 3. This is nothing but
4. ಸೊ ಈಗ ಈ ಎಕ್ಸ್ಪ್ಯಾನ್ಷನಲ್ಲಿ r ವ್ಯಾಲ್ಯೂ 4 ಹಾಕಿದ್ರೆ you will get the term independent of x. Therefore, we shall put r is equal to 4 in this. We will get t 4 plus 1. This is nothing but minus 1 power 4, okay, into 6c 4, right? So 3 by 2 whole power 6 minus 4 anta bekare tagoli, and 1 by 3 power r, that is 4, into x power, actually this will be 0. ಓಕೆ, ಇವು ನೀವು ತಲೆ ಕೆಡಿಸ್ಕೊಳ್ಳೋದೇ ಬೇಡ, ಬಿಕಾಸ್ ವಿ ಹ್ಯಾವ್ ಆಲ್ರೆಡಿ ಈಕ್ವೇಟೆಡ್ ಟು 0. ಸೊ ಇಲ್ಲಿಂದ ಏನು ಸಿಗುತ್ತೆ, ಈವನ್ ಪವರ್ ಇರೋದ್ರಿಂದ -1 ಪವರ್ ಏನಾಗುತ್ತೆ, ಇಟ್ ವಿಲ್ ಬಿ +1. ಸಾರಿ, ಇದು ಬರೀ ಅವಶ್ಯಕತೆನೇ ಇಲ್ಲ, ಬಿಕಾಸ್ 4 ಪವರ್ ಆಫ್ -1 is even, this will be simply +1. ಓಕೆ, ಸೊ ಫರ್ದರ್ ಸಿಂಪ್ಲಿಫೈಯಿಂಗ್, 6c4 ವ್ಯಾಲ್ಯೂ ಗೊತ್ತಲ್ಲ ನಿಮಗೆ, ಫ್ಯಾಕ್ಟೋರಿಯಲ್ 6 ಡಿವೈಡೆಡ್ ಬೈ 6 minus 4 ಅಂದರೆ 2 ಫ್ಯಾಕ್ಟೋರಿಯಲ್ ಆಗುತ್ತೆ, ಇಂಟು 4 ಫ್ಯಾಕ್ಟೋರಿಯಲ್. ಓಕೆ, ನಾವು ದಿಸ್ ಇಸ್ ನಥಿಂಗ್ ಬಟ್ ರಿಮೆಂಬರ್ 3 by 2 ಪವರ್ ಆಫ್ 6 minus 4 ಅಂದರೆ ಸ್ಕ್ವೇರ್ ಆಗುತ್ತೆ, ಇಂಟು 1 by 3 ಪವರ್ 4. ಓಕೆ, ಸೊ ಫರ್ದರ್ ಸಿಂಪ್ಲಿಫೈಯಿಂಗ್ 1 ಇಂಟು ಇದೆ ಬಿಟ್ಬಿಡಿ, ಆ್ಯಂಡ್ ಇಫ್ ಯು ಸಿಂಪ್ಲಿಫೈ ದಿಸ್ 6 into 5, 6 5 is 30 by 2, ಸೊ ಇದರ ವ್ಯಾಲ್ಯೂ 15 ಆಗುತ್ತೆ, ಇಂಟು 3 square is 9, 2 square is 4, ಇಂಟು 1 ಡಿವೈಡೆಡ್ ಬೈ, ಅಥವಾ ಇಲ್ಲಿ ನೀವು ಕ್ಯಾನ್ಸಲ್ ಮಾಡ್ಕೋಬೋದು, 3 ಸ್ಕ್ವೇರ್ನ ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ ಉಳಿಯೋದು 1/9. ಅಥವಾ ಬೇಡ ಅಂತಂದರೆ ಹೀಗೆ ಇಟ್ಕೊಳ್ಳಿ, 3 power 4 ವಿಲ್ ಬಿ 3 3s are 9, 9 3s are 27, 27 3s are 81 ಆಗುತ್ತೆ. ಸೊ ಇಫ್ ಯು ಫರ್ದರ್ ಸಿಂಪ್ಲಿಫೈ ಯು ಕ್ಯಾನ್ ಕ್ಯಾನ್ಸಲ್ 9 1s are 9 9s are. ಗೊತ್ತಾಗ್ತಿದೆಯಲ್ಲ? ಸೊ ದಿಸ್ ವಿಲ್ ಬಿ ಆ್ಯಕ್ಚುಲಿ ಥಿಂಗ್, ಬಟ್ ನ್ಯೂಮರೇಟರಲ್ಲಿ 15 into 1 15 ಇರುತ್ತೆ, ಡಿವೈಡೆಡ್ ಬೈ 4 9s are 36. Okay, if you further divide this, you can divide this as 3 5s are 15, 3 12s are 36. Sorry, 3 5s are 15 and 12 3s are 36. Therefore, the required value, therefore t 4 plus 1 ಅಂದರೆ t5 is equal to 5 divided by 12. ನೀವು ಇಷ್ಟು ಬರೆದು ಫ್ರೇಮ್ ಅಪ್ ಮಾಡ್ಬೋದು. ಇನ್ ಕೇಸ್ ಸ್ಟೇಟ್ಮೆಂಟ್ ವೈಸ್ ಹೇಳೋದಾದರೆ, therefore the term independent of x is 5 by 12 ಅಂತ ಹೇಳಿ, that's enough. ಗೊತ್ತಾಗ್ತಿದೆಯಲ್ಲ? ಓಕೆ, ಸೊ ದಟ್ಸ್ ಆಲ್ ವಿ ಹ್ಯಾವ್ ದ ಸೊಲ್ಯೂಷನ್ ಫಾರ್ ದಿಸ್ ಕ್ವೆಶ್ಚನ್, ಫೈನಲಿ ಸ್ಟೇಟಿಂಗ್ ದಟ್ ಹೆನ್ಸ್ ದ ಟರ್ಮ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಇಸ್ 5 divided by 12. ಈಗ ನೆಕ್ಸ್ಟ್ ಕ್ವೆಶ್ಚನು ಸಿಮಿಲರ್ ಇದೆ, ವಿ ಶಲ್ ಫೈಂಡ್ ಔಟ್. ಆ ಪ್ರಾಬ್ಲಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ, ಏನಂತಂದರೆ ಎಲ್ಲ ಎಕ್ಸ್ಪ್ಯಾನ್ಷನಲ್ಲೂ ಇನ್ ಟರ್ಮ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಇರೋದಿಲ್ಲ. ಓಕೆ, ಯಾಕೆ ಇರೋದಿಲ್ಲ, ಯಾವಾಗ ಇರೋದಿಲ್ಲ ಅನ್ನೋದನ್ನು ವೆನ್ ವಿ ಟೇಕ್ ದ ನೆಕ್ಸ್ಟ್ ಕ್ವೆಶ್ಚನ್ ಯು ವಿಲ್ ಬಿ ನೋಟಿಂಗ್ ಇಟ್. ಸೊ ಲೆಟ್ಸ್ ಟೇಕ್ ಅಪ್ ದ ಸೆಕೆಂಡ್ ಕ್ವೆಶ್ಚನ್. So the second question we have is, find the term independent of x in the expansion of cube root of x plus 1 divided by 2 times cube root of x whole power 18 given x is greater than 0 ಅಂತ ಕೊಟ್ಟಿದ್ದಾನೆ. x less than 0 ಆದರೆ ಇದು ಕಾಂಪ್ಲೆಕ್ಸ್ ನಂಬರ್ಸ್ ಆಗುತ್ತೆ, ಆ ಒಂದು ಕಾರಣಕ್ಕೋಸ್ಕರ. ಓಕೆ, ನಾವು ವಿ ವಿಲ್ ಗೋನ್ ಟು ಪ್ರೊಸೀಡ್ ಇನ್ ದ ಸೇಮ್ ಪ್ಯಾಟ್ರನ್. ಫಸ್ಟು a b n ವ್ಯಾಲ್ಯೂ ತಗೊಂಡು ಜನರಲ್ ಟರ್ಮ್ ಬರ್ಕೊಳ್ಳೋಣ. So as we can see, it's very clear. A value is cube root of x. B value is 1 by 2 into cube root of x. ದಯವಿಟ್ಟು 23 root x ಅಂತ ಬರಿಬೇಡಿ. Okay, this is 2 times the cube root of x, and n value is clearly 18. So let's write out the general term here. Right, so the general term is tr plus 1 is ncr, a power n minus r into b power r. And this is nothing but n ಅಂದರೆ ಏನು 18. So 18cr into a ಅಂದರೆ ಏನು, a ಅಂತಂದರೆ, ಓಕೆ ರಿಮೆಂಬರ್ ಇಟ್ ಈಸ್ ಕ್ಯೂಬ್ ರೂಟ್ ಆಫ್ ಎಕ್ಸ್. ಸೊ ಕ್ಯೂಬ್ ರೂಟ್ ಆಫ್ ಎಕ್ಸ್ ಪವರ್ 18 minus r into 1 divided by 2 times of cube root of x whole power of r. Okay, so further simplifying, this can be written as 18cr ಇದಾಗಿ ಇರಲಿ. This actually cube root I can write it as x power 1 by 3 ಅಲ್ಲ. ಸೊ x power 1 by 3 whole power 18 minus r. ಇದನ್ನು ಸ್ಪ್ಲಿಟ್ ಮಾಡ್ತೀನಿ, 1 divided by 2 power r, ಯಾಕಂದರೆ ಈ ಪವರ್ ಆರ್ನ 1 by 2 ಸಪ್ರೇಟ್ ಇಟ್ಬಿಡ್ತೀನಿ, ಯಾಕಂದರೆ ನನಗೆ ಎಕ್ಸ್ ಪವರ್ ಎಲ್ಲ ಒಂದೇ ಸರಿ ಬೇಕು. ಸೊ ಇಂಟು ಐ ಹ್ಯಾವ್ 1 divided by x power 1 by 3. ರಿಮೆಂಬರ್, ಸೊ ಕ್ಯೂಬ್ ರೂಟ್ ಅಂದರೆ ಡಿನಾಮಿನೇಟರ್ಲಿ ಇರೋದ್ರಿಂದ 1 divided by x power 1 by 3 whole power r. ಓಕೆ, ಸೊ ದಿಸ್ ವಿಲ್ ಬಿ ನಥಿಂಗ್ ಬಟ್ ಇದನ್ನ ಇಲ್ಲಿ ತಗೊಳ್ತೀನಿ, 18cr ಡಿವೈಡೆಡ್ ಬೈ 2 power r. ಓಕೆ, ಕಾನ್ಸ್ಟೆಂಟ್ ಟರ್ಮ್ ಇದೆ. ಇಲ್ಲಿ
ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಯು ಹ್ಯಾವ್ ಎಕ್ಸ್ ಪವರ್, ರಿಮೆಂಬರ್ ದಿಸ್ ರೂಲ್, ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ, ಎ ಪವರ್ ಆಫ್ ಎಮ್ ಹೋಲ್ ಪವರ್ ಆಫ್ ಎನ್ ವಿಲ್ ಬಿ ಎ ಪವರ್ ಆಫ್ ಎಮ್ ಇಂಟು ಎನ್ ಅಂತ. ಓಕೆ, ದಿಸ್ ಈಸ್ ದ ಥಿಯರಿ ಆಫ್ ಇಂಡಸೀಸ್. ಸೊ ದಿಸ್ ಈಸ್ ನಥಿಂಗ್ ಬಟ್ 18 ಇಂಟು 1/3 ಅಂದರೆ 18/3. ಓಕೆ, ಆರ್ ಎಲ್ಸ್ ನೀವು ಇದನ್ನು ಬೇಕಿದ್ರೆ 18 ಮೈನಸ್ ಆರ್ ಆಲ್ ಡಿವೈಡೆಡ್ ಬೈ 3, ಯಾಕಂದರೆ ಇಲ್ಲಿ ಡಿನಾಮಿನೇಟರ್ ಅಲ್ಲಿ 3 ಇರೋದು. ಓಕೆ, 1 ಇಂಟು 1/3 ತೊಗೊಂಡ್ರೆ 18 ಮೈನಸ್ ಆರ್ ಬೈ 3 ಆಗುತ್ತೆ. ಓಕೆ, ಇಂಟು ಇಲ್ಲಿ ಈ ಟರ್ಮ್ ಇಲ್ಲಿ ಬರ್ಕೊಂಡಿದ್ದೀನಿ, ಈ ಟರ್ಮ್ ಮೇಲೆ ತಗೊಳ್ಬೇಕಂದ್ರೆ ಎಕ್ಸ್ ಪವರ್ ಆಫ್ ಮೈನಸ್ 1/3 ಆಗುತ್ತೆ. ಸೊ ಮೈನಸ್ 1/3ಗೆ ಆರ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಆರ್ ಬೈ 3 ಆಗುತ್ತೆ. ಓಕೆ, ಸೊ ಇಫ್ ಯು ಫರ್ದರ್ ಸಿಂಪ್ಲಿಫೈ ದಿಸ್, ದ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಅಂದರೆ ದ ಟರ್ಮ್ ಫುಲ್ಲಿ ಎಕ್ಸ್ ಏನು ಬರುತ್ತೆ ಅಂದರೆ ಪವರು. ಸೊ ಎಕ್ಸ್ ಪವರ್, ರಿಮೆಂಬರ್ I can take this as 18/3, ಸ್ಪ್ಲಿಟ್ ಮಾಡೋಣ ಡಿನಾಮಿನೇಟ್ರು, 18/3 ವಿಲ್ ಬಿ 6 3 18 ಆಗುತ್ತೆ, ಮೈನಸ್ ಆರ್ ಬೈ 3. ಅರ್ಥ ಆಗ್ತಾ? ಇಲ್ಲಿಂದ ಇನ್ನೊಂದು ಟರ್ಮ್, ದಿಸ್ ಈಸ್ ಮೈನಸ್ ಆರ್ ಬೈ 3. ಓಕೆ, ಸಿನ್ಸ್ ದ ಬೇಸಿಸ್ ಆರ್ ಈಕ್ವಲ್, ಅಗೇನ್ ದೆರ್ ಈಸ್ ಅ ಲಾ, ವಿ ನೋ ದಟ್ ಎ ಪವರ್ ಆಫ್ ಎಮ್ ಇಂಟು ಎ ಪವರ್ ಆಫ್ ಎನ್ is nothing but a power of m plus n. ಸೊ ಇಲ್ಲೊಂದು ಮೈನಸ್ ಆರ್ ಬೈ 3 ಐತಿ, ಇಲ್ಲಿ ಇನ್ನೊಂದು ಮೈನಸ್ ಆರ್ ಬೈ 3 ಆ್ಯಡ್ ಆಯಿತು. ಓಕೆ, ಸೊ ನಾವು ರಿಮೆಂಬರ್ ಐ ಹ್ಯಾವ್ ಟು ಈಕ್ವೇಟ್ ದಿಸ್ ವ್ಯಾಲ್ಯೂ ಟು 0. ಆವಾಗಲೇ ನಮಗೆ ಟರ್ಮ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಸಿಗುತ್ತೆ. ಓಕೆ, ಸೊ ನಾವು ವಾಟ್ ವಿ ವಿಲ್ ಡೂ ಇಟ್ ಇಸ್, ನಾವು ಪವರ್ ಆಫ್ ಎಕ್ಸ್ನ 0ಗೆ ಇನ್ವೆಟ್ ಮಾಡಿ 6 ಮೈನಸ್ ಆರ್ ಬೈ 3 ಮೈನಸ್ ಆರ್ ಬೈ 3 ಈಸ್ ಈಕ್ವಲ್ ಟು 0ಗೆ ಈಕ್ವೇಟ್ ಮಾಡಿದ್ರೆ ಆರ್ ವ್ಯಾಲ್ಯೂ ಆ್ಯಕ್ಚುಲಿ ನಮಗೆ ಪಾಸಿಟಿವ್ ರಿಯಲ್ ನಂಬರ್ ಅಥವಾ ಪಾಸಿಟಿವ್ ಇಂಟೀಜರ್ ಬರಬೇಕು. ದಟ್ ಮೀನ್ಸ್ ಇನ್ನೂ ಸಿಂಪಲಾಗಿ ಹೇಳ್ಬೇಕಂದ್ರೆ ಆರ್ ವ್ಯಾಲ್ಯೂ ನ್ಯಾಚುರಲ್ ನಂಬರ್ ಬರಬೇಕು. ಏನು ಬರುತ್ತೆ ನೋಡೋಣ. ಸೊ ದಿಸ್ ಇಸ್ 6 ಮೈನಸ್ ಆರ್ ಬೈ 3 ಮೈನಸ್ ಆರ್ ಬೈ 3 ವಿಲ್ ಬಿ ಮೈನಸ್ 2 ಟೈಮ್ಸ್ ಆರ್ ಬೈ 3. ಓಕೆ, ಸೊ ಮೈನಸ್ 2 ಟೈಮ್ಸ್ ಆರ್ ಬೈ 3 ಈಸ್ ಈಕ್ವಲ್ ಟು 0. ಈಗ ಆ ಕಡೆ ತೊಗೊಂಡೋದ್ರೆ 6 ವಿಲ್ ಬಿ 2r ಬೈ 3. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ, ರೈಟ್, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ, 6 3s 18 ಆಗುತ್ತೆ. 18 is nothing but 2r. Therefore r value is nothing but 18 divided by 2. This is equal to 9. ಅಂದರೆ ನನಗೆ ಆರ್ ವ್ಯಾಲ್ಯೂ ಬೇಕಿತ್ತು, ಐ ಗಾಟ್ ಆರ್ ಇಸ್ ಈಕ್ವಲ್ ಟು 9. ರಿಮೆಂಬರ್ ಡಿಯರ್ ಸ್ಟೂಡೆಂಟ್ಸ್, ಇನ್ ಕೇಸ್ ಸಿ ಇ ಟಿಲಿ ಯೂಶಲಿ ಕ್ವೆಶನ್ಸ್ ಕೇಳ್ತಾ ಇರ್ತೇನೆ, ಒಂದು ವೇಳೆ ಆರ್ ವ್ಯಾಲ್ಯೂ ಡೆಸಿಮಲ್ ಬಂದರೆ ನೀವೇನಂತ ಹೇಳ್ತೀವಿ, ದ ಟರ್ಮ್ ಡಸ್ ನಾಟ್ ಕಂಟೈನ್, ದ ಎಕ್ಸ್ಪ್ಯಾನ್ಷನ್ ಡಸ್ ನಾಟ್ ಕಂಟೈನ್ ದ ಟರ್ಮ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್. ಯಾವಾಗ ಆರ್ ವ್ಯಾಲ್ಯೂ ಡೆಸಿಮಲ್ ಬಂದರೆ, ಬಿಕಾಸ್ ಐ ಹ್ಯಾವ್ ಗಾಟ್ ಅ ನ್ಯಾಚುರಲ್ ನಂಬರ್, ಐ ವಿಲ್ ಪುಟ್ ದಿಸ್ ಆರ್ ಇಸ್ ಈಕ್ವಲ್ ಟು 9 in this. So if you put r is equal to 9 here, what happens? T 9 plus 1, this is nothing but 18c, r value ಏನು ಹಾಕಿದೆ 9 ಹಾಕಿದೆ. So 18c 9 divided by 2 power of 9 into ನೀವು ಬೇಕಿದ್ರೆ ಎಕ್ಸ್ ಪವರ್ ಏನು ಹಾಕಿದ್ದು ನಾವು 0ಗೆ ಈಕ್ವೇಟ್ ಮಾಡಿದ್ರಿ. Therefore we can say t 9 plus 1 ಅಂದರೆ ಏನಪ್ಪ, t 10 is nothing but 18c 9 divided by 2 power of 9. This is my required term. So ಇದನ್ನ ಸ್ಟೇಟ್ಮೆಂಟ್ ಫಾರ್ಮಲ್ಲಿ ಬರೆಯೋದಾದರೆ, so final conclusion is, hence the term independent of x is 18c9 divided by 2 power 9. ಗೊತ್ತಾಗ್ತಿದೆಯಲ್ಲ? ಸೊ ರಿಮೆಂಬರ್, ಮತ್ತೆ ಇನ್ನೊಂದು ಆ ಥರ ಪ್ರಾಬ್ಲಮ್ಸ್ ನಾನು ಕೊಟ್ಟಿಲ್ಲ. ದ ಟರ್ಮ್ ಇಂಡಿಪೆಂಡೆಂಟ್ ಆಫ್ ಎಕ್ಸಲ್ಲಿ ಆರ್ ವ್ಯಾಲ್ಯೂ ಡೆಸಿಮಲ್ ಬಂದರೆ ದ ಎಕ್ಸ್ಪ್ಯಾನ್ಷನ್ ವಿಲ್ ನಾಟ್ ಕಂಟೈನ್ ದ ಟರ್ಮ್ ಇಂಡಿಪೆಂಡೆಂಟ್ ಆಫ್ ವಾಟ್ ಎವರ್ ದ ವೇರಿಯಬಲ್ ಇಸ್. ಓಕೆ, ಸೊ ದಿಸ್ ಕಂಪ್ಲೀಟ್ಸ್ ದಿ ಬ್ಯಾಲೆನ್ಸ್ ಇದು ಕ್ವೆಶನ್ ಕಂಪ್ಲೀಟ್ ಮಾಡಿದ್ದೀವಿ. ನಾವು ಲೆಟ್ಸ್ ಡೈರೆಕ್ಟ್ಲಿ ಗೋ ಆನ್ ಟು ದಿ ಫಸ್ಟ್ ಕ್ವೆಶ್ಚನ್ ಆಫ್ ಮಿಸ್ಸೆಲೇನಿಯಸ್ ಎಕ್ಸಸೈಸ್. ರೈಟ್, ಹಿಯರ್ ಕಮ್ಸ್ ದ ಫಸ್ಟ್ ಕ್ವೆಶ್ಚನ್ ಆಫ್ ಮಿಸ್ಸೆಲೇನಿಯಸ್ ಎಕ್ಸಸೈಸ್. ಕ್ವೆಶ್ಚನ್ ಈ ಥರ ಇರುತ್ತೆ, ಫೈಂಡ್ ಎ ಬಿ ಆ್ಯಂಡ್ ಎನ್ ಇನ್ ದ ಎಕ್ಸ್ಪ್ಯಾನ್ಷನ್ ಆಫ್ ಎ ಪ್ಲಸ್ ಬಿ ಹೋಲ್ ಪವರ್ ಎನ್ ಇಫ್ ದ ಫಸ್ಟ್ 3 ಟರ್ಮ್ಸ್ ಆಫ್ ದಿ ಎಕ್ಸ್ಪ್ಯಾನ್ಷನ್ ಆರ್ 729, 7290 ಆ್ಯಂಡ್ 30,375 ರೆಸ್ಪೆಕ್ಟಿವ್ಲಿ. ಅಂದರೆ ಇದು ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್. ಯಾವ ಎಕ್ಸ್ಪ್ಯಾನ್ಷನಲ್ಲಿ? ಎ ಪ್ಲಸ್ ಬಿ ಹೋಲ್ ಪವರ್ ಎನ್ನಲ್ಲಿ. ಓಕೆ, ಸೊ ಇದನ್ನು ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ, ನಿಮಗೆ ಬ್ರೀಫ್ ಅಪ್ ಕೊಡ್ತೀನಿ ಅಷ್ಟೇ. ಸೊ ಸ್ಟಾರ್ಟಿಂಗ್ ವಿತ್ ದಿ ಜನರಲ್ ಟರ್ಮ್ ತಗೊಳ್ತೀವಿ. ಟಿ ಆರ್ ಪ್ಲಸ್ 1 ಇಸ್ ಎನ್ ಸಿ ಆರ್ ಎ ಪವರ್ ಎನ್ ಮೈನಸ್ ಆರ್ ಇಂಟು ಬಿ ಪವರ್ ಆರ್. ಇದರಲ್ಲಿ ನಿಮಗೇನು ಡೌಟ್ ಬರೋದಿಲ್ಲ. ಸೊ ಇಫ್ ಐ ಪುಟ್ ಆರ್ ಇಸ್ ಈಕ್ವಲ್ ಟು 0, ನಮಗೆ ಫಸ್ಟ್ ಟರ್ಮ್ ಬರುತ್ತೆ. ಸಿಂಪ್ಲಿಫೈ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಬೋದು, ಎ ಪವರ್ ಎನ್ ಸಿಗುತ್ತೆ. ಸೊ ಎ ಪವರ್ ಎನ್ ವಿಲ್ ಬಿ ಫಸ್ಟ್ ಟರ್ಮ್ 729, ಅವನೇ ಕೊಟ್ಟಿದ್ದಾನೆ. ಸಿಮಿಲರ್ಲಿ ಆರ್ ಇಸ್ ಈಕ್ವಲ್ ಟು 1 ತಗೊಂಡ್ರೆ ಸೆಕೆಂಡ್ ಟರ್ಮ್ ಬರುತ್ತೆ. ಸೆಕೆಂಡ್ ಟರ್ಮ್ ಇಸ್ 7290
ಅದರ ವ್ಯಾಲ್ಯೂ n ಇಂಟು ಎ ಪವರ್ n ಮೈನಸ್ 1b. ಸಿಮಿಲರ್ಲಿ ಥರ್ಡ್ ಟರ್ಮ್ ಬೇಕಂತಂದರೆ ಪುಟ್ r is equal to 2, so we'll get t3. So third term will be 30,375 and that is actually n into n minus 1 divided by 2 into a power n minus 2 b square. Further simplify, cross multiply ಮಾಡಿದ್ರೆ this will be my equation 3. ಸೊ ಈ ಮೂರು ಇಕ್ವೇಷನ್ನ ಯೂಸ್ ಮಾಡಿಕೊಂಡು ಮೂರು ಅನ್ನೋನ್ ನಮಗೆ ಬೇಕು. ವಾಟ್ ಆರ್ ದಸ್ ಎ ಬಿ ಆ್ಯಂಡ್ ಎನ್. ಓಕೆ, ಸೊ ಇದನ್ನು ಹೇಗೆ ಮಾಡ್ತೀವಿ ಅಂತಂದರೆ ಫಸ್ಟ್ ಕೇಸಲ್ಲಿ ಐ ವಿಲ್ ಡಿವೈಡ್ ಇಕ್ವೇಷನ್ 1 ಬೈ ಇಕ್ವೇಷನ್ 2. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ ಎ ಪವರ್ ಎನ್ ಡಿವೈಡೆಡ್ ಬೈ n into a power n minus 1 into b, that is equal to 729 divided by 7290. ಇದನ್ನು ನಾನು ಫರ್ದರ್ ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ ಬಿಕಾಸ್ ದ ಸ್ಟೆಪ್ಸ್ ಆರ್ ಕ್ಲಿಯರ್ಲಿ ಎಕ್ಸ್ಪ್ಲೇನಬಲ್. ಇಲ್ಲಿಂದ ನಮಗೊಂದು ಇಕ್ವೇಷನ್ ಬರುತ್ತೆ a by b is equal to n divided by 10 ಅಂತ. ಓಕೆ, ಸಿಮಿಲರ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ಅಂದರೆ ಇದೇ ಥರ 1 ಡಿವೈಡೆಡ್ ಬೈ 2 ತೊಗೊಂಡ್ರಿ ಫಸ್ಟು, ನೆಕ್ಸ್ಟ್ ಸ್ಟೆಪ್ಪಲ್ಲಿ 2 ಡಿವೈಡೆಡ್ ಬೈ 3 ತೊಗೊಳ್ತೀನಿ. ಸೊ ಈಕ್ವೇಷನ್ 2 ಡಿವೈಡೆಡ್ ಬೈ ಈಕ್ವೇಷನ್ 3 ಅಲ್ಲಿ ಏನು ಈಕ್ವೇಷನ್ಸ್ ಇರುತ್ತೋ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಈ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿಂದ ನಿಮ್ಗೆ ಇನ್ನೊಂದು ಈಕ್ವೇಷನ್ ಬರುತ್ತೆ ಎ ಬೈ ಬಿ ಈಸ್ ಈಕ್ವಲ್ ಟು 3 times n minus 1 into 25. ನೆನ್ಪಿಟ್ಕೊಳ್ಳಿ, ಫಸ್ಟ್ ಇಕ್ವೇಷನ್ ಈಸ್ ಎ ಬೈ ಬಿ ಈಸ್ ಈಕ್ವಲ್ ಟು n by 10. ಸಾರಿ, ಫೋರ್ತ್ ಇಕ್ವೇಷನ್. ಫಿಫ್ತ್ ಇಕ್ವೇಷನ್ ವುಡ್ ಬಿ ಎ ಬೈ ಬಿ ಈಸ್ ಈಕ್ವಲ್ ಟು 3 times n minus 1 divided by 25. ಇವೆರಡನ್ನೂ ನಾವು ಸಾಲ್ವ್ ಮಾಡ್ತೀವಿ. ಲೆಫ್ಟ್ ಹ್ಯಾಂಡ್ ಸೈಡ್ ಸೇಮ್ ಇರೋದ್ರಿಂದ ರೈಟ್ ಹ್ಯಾಂಡ್ ಸೈಡ್ನ ಈಕ್ವೇಟ್ ಮಾಡ್ಕೊಳ್ತೀವಿ. ರೈಟ್, ಸೊ ರೈಟ್ ಹ್ಯಾಂಡ್ ಸೈಡ್ನ ಈಕ್ವೇಟ್ ಮಾಡಿಕೊಂಡು ಸಾಲ್ವ್ ಮಾಡಿದ್ರೆ ಐಲ್ ಗೆಟ್ ದ ವ್ಯಾಲ್ಯೂ ಆಫ್ n ಫಸ್ಟು, n is equal to 6 ಅಂತ. ಓಕೆ, ಅದಾದಮೇಲೆ ಐ ವಿಲ್ ಯೂಸ್ ಫಸ್ಟ್ ಇಕ್ವೇಷನ್ ಎ ಪವರ್ n is equal to 729 ತೊಗೊಳ್ತೀನಿ. ಸೊ 729 ವಿಲ್ ಬಿ ಎ ಪವರ್ n ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 729 is nothing but 3 power 6. 3 power 6 will be a power 6 ಅಂತ ತಗೊಂಡ್ರೆ a will be 3. ಇಷ್ಟಾದಮೇಲೆ ಐ ವಿಲ್ ಯೂಸ್ ಇಕ್ವೇಷನ್ 4. ಯಾವ್ದು ಇಕ್ವೇಷನ್ 4? ಇಲ್ಲಿದೆ ನೋಡಿ, a by b is equal to n by 10. ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ a ವ್ಯಾಲ್ಯೂ 3 ಬಂದಿದೆ, b ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು, n ವ್ಯಾಲ್ಯೂ 6 ಆ್ಯಂಡ್ ಡಿವೈಡೆಡ್ ಬೈ 10. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ 5. ಸೊ ನನಗೆ ಬೇಕಾಗಿದ್ದು ರಿಮೆಂಬರ್ find a, b and n ಅಂತ. ಸೊ the required answers are n is 6, a is 3, b is 5. Remember dear students, ಈ ಕ್ವೆಶ್ಚನ್ ಎಕ್ಸಾಮ್ ಕೊಟ್ಟರೆ this would be a 5 mark question in your first PUC examination. ಗೊತ್ತಾಗ್ತಿದೆಯಲ್ಲ? ಓಕೆ, ಸೊ that's all we have for the first question in miscellaneous exercise. Let's take up the second one. ಸೆಕೆಂಡ್ ಕ್ವೆಶ್ಚನ್ ಏನು ಅಂತಂದರೆ ಫೈಂಡ್ ಎ ಇಫ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಆ್ಯಂಡ್ ಎಕ್ಸ್ ಕ್ಯೂಬ್ ಇನ್ ದ ಎಕ್ಸ್ಪ್ಯಾನ್ಷನ್ ಆಫ್ 3 + ax ಹೋಲ್ ಪವರ್ 9 ಆರ್ ಈಕ್ವಲ್. ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಮತ್ತು ಎಕ್ಸ್ ಕ್ಯೂಬ್ ಈಕ್ವಲ್ ಅಂತ ಕಂಡೀಷನ್ ಕೊಟ್ಟಿದ್ದಾನೆ. ಎ ವ್ಯಾಲ್ಯೂ ಕಂಡುಹಿಡಿಬೇಕು. ಓಕೆ, ಹೇಗೆ ಮಾಡೋಣ? ಎ ವ್ಯಾಲ್ಯೂ ಎ ಬಿ ಮತ್ತು ಎನ್ ಏನು ಅಂತ ನೋಡ್ಕೊಳ್ಳೋಣ. ಎ ಇಸ್ 3, ಬಿ ಇಸ್ ax, n is equal to 9. ಇದರ ಏನು ಡೌಟ್ ಇಲ್ಲ. ಆ್ಯಂಡ್ ದಿ ಜನರಲ್ ಟರ್ಮ್ ಇಸ್ tr + 1 is equal to NCR a power n minus r into b power r. ಇದು ನಮಗೆ ಗೊತ್ತೇ ಇದೆ. ಈಗ ಇದನ್ನು ಫರ್ದರ್ ಎನ್ನು ಬಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದಿಸ್ ವಿಲ್ ಬಿ ಮೈ ಜನರಲ್ ಟರ್ಮ್. ಇಲ್ಲಿ ನಮಗೆ ಎಕ್ಸ್ ಸ್ಕ್ವೇರ್ ಟರ್ಮ್ ಬೇಕು ಅಂತಂದರೆ ಲುಕ್ ಹಿಯರ್, ಐ ವಿಲ್ ಪುಟ್ r is equal to 2. ಸೊ r is equal to 2 ತಗೊಂಡು ಎಕ್ಸ್ಪ್ಯಾಂಡ್ ಮಾಡ್ತೀನಿ. ನಮಗೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಟರ್ಮ್ ಜೊತೆ ಬರುವಂಥ ಕೋಎಫಿಷಿಯಂಟ್ ಬರುತ್ತೆ, ಅದನ್ನು ನೀವು ಚೆಕ್ ಮಾಡ್ಕೊಳ್ಬೋದು. ನೆಕ್ಸ್ಟ್ r is equal to 3 ಹಾಕಿದ್ರೆ ಇಲ್ಲಿ ಎಕ್ಸ್ ಪವರ್ 3 ಟರ್ಮ್ ಸಿಗುತ್ತೆ, ಅದಕ್ಕೆ ಮುಂದೆ ಇರುವುದೆಲ್ಲ ಕೋಯಿಫಿಷಿಯಂಟ್ಸ್. ಓಕೆ, ಅಕಾರ್ಡಿಂಗ್ ಟು ಮೈ ಡೇಟಾ ಏನು ಹೇಳ್ದ, ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಆ್ಯಂಡ್ ಎಕ್ಸ್ ಕ್ಯೂಬ್ ಆರ್ ಈಕ್ವಲ್ ಅಂತ ಕೊಟ್ಟಿದ್ದಾನೆ. ಸೊ ದಿಸ್ ವ್ಯಾಲ್ಯೂ ವಿಚ್ ಇಸ್ 9c2 × 3 power 7 a square is equal to 9c3 × 3 power 6 a cube. ದಿಸ್ ಇಸ್ ಬೈ ಡೇಟಾ, ಕ್ವೆಶ್ಚನಲ್ಲಿ ಅವನೇ ಕೊಟ್ಟಿದ್ದಾನೆ. ಸೊ ಇದನ್ನು ನೀವು ಫರ್ದರ್ ಸಿಂಪ್ಲಿಫೈ ಮಾಡಿದರೆ ಯೂಸಿಂಗ್ NCR ವ್ಯಾಲ್ಯೂ ಆ್ಯಂಡ್ ಫರ್ದರ್ ಬೇಸಿಕ್ ಸಿಂಪ್ಲಿಫಿಕೇಷನ್ ಮಾಡಿದರೆ, ನಾನು ಹೇಗೆ ಮಾಡಿದ್ದೀನಿ ಅಂತ ನಿಮಗೆ ಸಿಂಪ್ಲಿಫಿಕೇಷನ್ ಮಾಡಿ ತೋರಿಸಿದ್ದೀನಿ. ಯು ಕ್ಯಾನ್ ಚೆಕ್ ದಿಸ್. ಸೊ ಯು ಗೆಟ್ ದ ವ್ಯಾಲ್ಯೂ ಆಫ್ ಎ ಇನ್ ದಿಸ್ ಕ್ವೆಶ್ಚನ್ ಆ್ಯಸ್ 9 divided by 7. ಇದನ್ನು ಈಚ್ ಸ್ಟೆಪ್ಪು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ಬರಿತಾ ಹೋದರೆ ಇಟ್ ವಿಲ್ ಟೇಕ್ ಮೋರ್ ದೆನ್ 10 minutes. ಅದಕ್ಕೋಸ್ಕರ ನಾನೇ ಸಾಲ್ವ್ ಮಾಡಿ ನಿಮಗೆ ಸ್ಟೆಪ್ಸ್ನ ಬ್ರೀಫ್ ಅಪ್ ಮಾಡ್ತಾ ಇದ್ದೀನಿ. Okay, so this concludes the question number 7. Sorry, question number 2. Let's take up the third one now. This will be your third question. Find the coefficient of x power 5 in the product. ಇದನ್ನು ಮಲ್ಟಿಪ್ಲೈ ಮಾಡಿ x power 5 ಕಂಡುಹಿಡಿಬೇಕಂತೆ. This is quite an interesting question. 1 + 2 power 6 into 1 - 6 whole power 7 using binomial theorem. ಓಕೆ, ಕೋಯಿಫಿಷಿಯಂಟ್ ಆಫ್ x power 5 ಏನು ಅನ್ನೋದು ನಮಗೆ ಬೇಕು. ಇಲ್ಲೇನು ಮಾಡ್ತೀವಿ ಅಂತಂದರೆ ಫಸ್ಟು ಸ್ಪ್ಲಿಟ್ ಮಾಡ್ಕೊಳ್ಳೋಣ. a plus b whole power 6.
ಬೈನಾಮಿಯಲ್ ಥಿಯರಮ್ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀನಿ, ಗೊತ್ತಿದೆಯಲ್ಲ. ಸೊ ಫಸ್ಟ್ ಟರ್ಮ್ಗೆ ಬೈನಾಮಿಯಲ್ ಕೋಎಫಿಷಿಯಂಟ್ ಎಕ್ಸ್ಪ್ಯಾಂಡ್ ತೊಗೊಂಡು ಇಂಟು ಸೆಕೆಂಡ್ ಟರ್ಮ್ಗೂ ಸಪ್ರೇಟಾಗಿ ಬೈನಾಮಿಯಲ್ ಕೋಎಫಿಷಿಯಂಟ್ ಎಕ್ಸ್ಪ್ಯಾಂಡ್ ತೊಗೊಳ್ಳಿ. ಓಕೆ, ಸೊ ತೊಗೊಂಡಾದಮೇಲೆ ಈ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಯು ಫರ್ದರ್ ಸಿಂಪ್ಲಿಫೈ 6c1 ವ್ಯಾಲ್ಯೂ ಇಂಟು ಮಲ್ಟಿಪ್ಲೈ ಇವೆಲ್ಲ ಸ್ಟೆಪ್ಸ್ ನೀವು ಮಾಡ್ಕೊಳ್ಳಿ. ಅದು ಅಸೈನ್ಮೆಂಟಾಗಿ ನಿಮ್ಗೆ ಕೊಟ್ಟಿದ್ದೀನಿ. ನೀವು ನಿಜವಾಗ್ಲೂ ಕಂಟೆಂಟ್ನ ಚೆನ್ನಾಗಿ ಕಲಿಬೇಕು. ಎಂಥ ಚಾಲೆಂಜಿಂಗ್ ಕ್ವೆಶನ್ಸ್ ಇವೆಲ್ಲ ಆ್ಯಕ್ಚುಲಿ CET JEE ಟೈಪ್ ಆಫ್ ಕ್ವೆಶನ್ಸ್ ಇವು. ಸೊ ಇವೆಲ್ಲ ಗೊತ್ತಾಗಬೇಕು ಅಂತಂದರೆ ನೀವೇ ವರ್ಕ್ ಮಾಡಬೇಕು. ಐ ಹವ್ ಗಿವನ್ ಯು ದ ಸಿಂಪಲ್ ಸ್ಟೆಪ್ಸ್ ಹಿಯರ್. ಓಕೆ, ಸೊ ಇವೆರಡನ್ನು ಸಿಂಪ್ಲಿಫೈ ಮಾಡಿದ್ರೆ ಈ ಸ್ಟೆಪ್ಸ್ ಬರುತ್ತೆ. ಈಗ ರಿಮೆಂಬರ್, ಐ ವಾಂಟ್ ದ ಕೋಎಫಿಷಿಯಂಟ್ ಆಫ್ x⁵. ಸೊ x⁵ ಬೇಕು ಅಂತಂದರೆ ಏನು ಮಾಡ್ತೀನಿ ಅಂತಂದರೆ, ರಿಮೆಂಬರ್, ಬರೀ ಕೋಎಫಿಷಿಯಂಟ್ಸ್ನ ಮಲ್ಟಿಪ್ಲೈ ಮಾಡೋಣ. ಯಾವಾಗ ಇಲ್ಲಿ ಎಕ್ಸ್ ಇಲ್ಲ, ಎಕ್ಸ್ ಇಲ್ಲದೆ ಇರೋದಕ್ಕೆ x⁵. ಸೊ ಇವೆರಡನ್ನ ಟರ್ಮ್ನ ಮಲ್ಟಿಪ್ಲೈ ಮಾಡಿದ್ರೆ ಕೋಎಫಿಷಿಯಂಟ್ ಆಫ್ ನೋಡಿ, ರಿಮೆಂಬರ್, ಇಫ್ ಐ ಮಲ್ಟಿಪ್ಲೈ 1 ಆ್ಯಂಡ್ -21 x⁵, ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ x⁵ ಬರುತ್ತಲ್ಲ, ಅಲ್ಲಿ ನನಗೆ ಕೋಎಫಿಷಿಯಂಟ್ ಸಿಗುತ್ತೆ. ಸೊ ರಿಮೆಂಬರ್, ಐ ವಿಲ್ ಟೇಕ್ 1 ಇಂಟು -21. ನೆಕ್ಸ್ಟು 12x ಜೊತೆ ನಾನು ಯಾವ್ದು ತೊಗೊಳ್ತೀನಿ, 35x⁴ ತೊಗೊಳ್ತೀನಿ. ಆವಾಗ x⁵ ಬರುತ್ತೆ. ಕೋಎಫಿಷಿಯಂಟ್ಸ್ ಮಾತ್ರ ತೊಗೊಳ್ತೀನಿ, 12 ಇಂಟು 35. ಓಕೆ, ನೆಕ್ಸ್ಟು I'll take a 60x² and -35x³. So 60 into -35. Next I will take 160x³ into 21x². ಅರ್ಥಾಗ್ತಿದೆಯಾ? ಸೊ 160 ಎರಡು ಕೋಎಫಿಷಿಯಂಟ್ನ ಪ್ಲಸ್ ಇದ್ದರೆ ಪ್ಲಸ್ ತೊಗೊಳ್ಳಿ, ನೆಗೆಟಿವ್ ಇದ್ದರೆ ನೆಗೆಟಿವ್ ತೊಗೊಳ್ಳಿ. ಆ್ಯಂಡ್ ಫರ್ದರ್ 240ಗೆ, ಓಕೆ, 240 x⁴ಗೆ ಐ ವಿಲ್ ಟೇಕ್ -7x. ಇವೆರಡೂ ಮಲ್ಟಿಪ್ಲೈ. ಓಕೆ, ನೀವು ಪ್ರತಿ ಟರ್ಮ್ನು ಮಲ್ಟಿಪ್ಲೈ ಮಾಡ್ತಾ ಹೋದರೆ ಇದು ಮಲ್ಟಿಪ್ಲೈ ಮಾಡೋಕ್ಕೆ ನಿಮಗೆ ಮಿನಿಮಮ್ 1 hour ಬೇಕಾಗುತ್ತೆ. ಸೊ ಅಷ್ಟೆಲ್ಲ ಮಾಡ್ಕೊಂಡಿರೋಕ್ಕೆ ನಮ್ಗೆ ಟೈಮ್ ಇರೋದಿಲ್ಲ. ಸೊ ನಮಗೆ ಬೇಕಾಗಿರೋ ಕೆಲಸ ಮಾತ್ರ ಮಾಡ್ಕೊಳ್ಳೋಣ. ಇವೆರಡೂ ಮಲ್ಟಿಪ್ಲೈ ಮಾಡಿದ್ರೆ x⁴ ಬರುತ್ತೆ. ಸೊ ಕೋಎಫಿಷಿಯಂಟ್ ಮಾತ್ರ ತೊಗೊಳ್ಳಿ, 240 ಇಂಟು -7. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತಿರಲ್ಲ. ಓಕೆ, ಸೊ ಲಾಸ್ಟ್ ನಮಗೆ ಇಲ್ಲಿ x⁵ ಟರ್ಮ್ ತೊಗೊಂಡ್ರೆ ಇಲ್ಲಿ ಕಾನ್ಸ್ಟೆಂಟ್ ಟರ್ಮ್ ತೊಗೊಳ್ಳಿ. ಸೊ 192 ಇಂಟು 1. ಇದು ಸಿಂಪಲ್ ಬೇಸಿಕ್ ಕ್ಯಾಲ್ಕುಲೇಷನು. ಸಿಂಪ್ಲಿಫೈ ಮಾಡಿ, ಯು ವಿಲ್ ಗೆಟ್ ದ ವ್ಯಾಲ್ಯೂ ಎಸ್ 171. ಸೊ ದೇರ್ ಫೋರ್ ವಿ ಕ್ಯಾನ್ ಸೇ ದ ಕೋಎಫಿಷಿಯಂಟ್ ಆಫ್ x⁵ ಇನ್ ದಿಸ್ ದ ಪ್ರಾಡಕ್ಟ್ ಎಕ್ಸ್ಪ್ಯಾನ್ಷನ್ ಇಸ್ 171. ನೋಡಿದ್ರೇ ಗೊತ್ತಾಗುತ್ತೆ ಚಾಲೆಂಜಿಂಗ್ ಕ್ವೆಶನ್ಸ್ ಅಂತ. ಬಟ್ ಸ್ಟಿಲ್ ಯು ಕ್ಯಾನ್ ಸಾಲ್ವ್ ಈವನ್ ಸಚ್ ಕೈಂಡ್ ಆಫ್ ಕ್ವೆಶನ್ಸ್ ಬೈ ಯೂಸಿಂಗ್ ಯೋರ್ ಬಿಟ್ ಆಫ್ ಕಾಮನ್ ಸೆನ್ಸ್. ಸ್ವಲ್ಪ ನಿಮ್ಮ ಟೆಕ್ನಿಕಲ್ ಸ್ಕಿಲ್ಸ್ನ ಯೂಸ್ ಮಾಡಿಕೊಂಡ್ರೆ ಯು ಕ್ಯಾನ್ ಸಾಲ್ವ್ ದಿಸ್. Right, so that's all we have for the third question. Let's take up the fourth one. So fourth question ಈ ಥರ ಇದೆ. If a and b are distinct integers, ಬೇರೆ distinct ಅಂದರೆ different ಅಂತ, prove that a minus b is a factor of a⁴n minus b⁴n. ಇದು ನಮಗೆ ಆ್ಯಕ್ಚುಲಿ ಗೊತ್ತಿದೆ. a⁴n minus b⁴n ಅಂದರೆ if I put n is equal to 2, a² minus b²ಗೆ a minus b into a plus b. ಸೊ ಫ್ಯಾಕ್ಟರ್ ಇದ್ದೇ ಇರುತ್ತೆ. ಬಟ್ ಇದನ್ನು ಬೈನೋಮಿಯಲ್ ಥಿಯರಮ್ ಯೂಸ್ ಮಾಡ್ಕೊಂಡು ಹೆಂಗೆ ಸರ್ ಪ್ರೂವ್ ಮಾಡೋದು, ವೇರ್ n is a positive integer. ಸೊ ವಿ ಸ್ಟಾರ್ಟ್ ವಿತ್ ಒನ್ ಲಾಜಿಕ್. ಏನಂದರೆ, ಕನ್ಸಿಡರ್ a⁴n ಕನ್ಸಿಡರ್ ಮಾಡಿ ಆ್ಯಡ್ ಆ್ಯಂಡ್ ಸಬ್ಟ್ರ್ಯಾಕ್ಟ್ b. ಸೊ ಅವಾಗೇನಾಗುತ್ತೆ, ಆ್ಯಕ್ಚುಲಿ ಪ್ಲಸ್ b ಮೈನಸ್ b ಕ್ಯಾನ್ಸಲ್ ಆದರೆ ವಾಪಸ್ ಏನೇ ಬರುತ್ತೆ. ಸೊ ಇಷ್ಟು ಆ್ಯಡ್ ಆ್ಯಂಡ್ ಸಬ್ಟ್ರ್ಯಾಕ್ಟ್ ಮಾಡಿಕೊಂಡು ಸ್ವಲ್ಪ ಸಪ್ರೇಟ್ ಗ್ರೂಪಿಂಗ್ ಮಾಡ್ಕೊಳ್ತೀನಿ. ಹೇಗೆ, ಬಿನ ಸಪ್ರೇಟ್ ತೊಗೊಂಡು a ಮೈನಸ್ ಬಿನ ಒಂದು ಟರ್ಮು, ಬಿನ ಒಂದು ಟರ್ಮ್ ಅಂತ ತೊಗೊಂಡು ಐ ವಿಲ್ ಯೂಸ್ ದ ಬೈನೋಮಿಯಲ್ ಥಿಯರಮ್ ಎಕ್ಸ್ಪ್ಯಾನ್ಷನ್. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ a⁴n ಇರುತ್ತೆ. ಇದನ್ನು ರಿಮೆಂಬರ್, ನಿಮ್ಮ ರೆಫರೆನ್ಸ್ಗೆ ಅಷ್ಟೇ ಬರೀತಾ ಇರೋದು. ಈ ಟರ್ಮ್ನ a ಅಂತ ಅಂದ್ಕೊಂಡು ಮತ್ತು ಈ ಪೂರ್ತಿ ಟರ್ಮ್ನ b ಅಂತ ತೊಗೊಂಡು ಎಕ್ಸ್ಪ್ಯಾಂಡ್ ಯೂಸಿಂಗ್ ಬೈನೋಮಿಯಲ್ ಥಿಯರಮ್. ಸೊ a⁴n nc1 ಇಂಟು a⁴n-1b ಪ್ಲಸ್ nc2 a⁴n-2b². ಫೈನಲಿ ದ ಲಾಸ್ಟ್ ಟರ್ಮ್ ಇಸ್ b⁴n ಆಗುತ್ತೆ. ಸೊ ಇದನ್ನು ನೀವು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿ ರಿಮೆಂಬರ್ b⁴n ಈ ಕಡೆ ತೊಗೊಳ್ತೀನಿ. ಸೊ a⁴n ಮೈನಸ್ b⁴n ಆಗುತ್ತೆ. ನೀವು ನೋಡ್ಬೋದು, ಈ ಟರ್ಮ್ ತೆಗೆದ್ರೆ ಪ್ರತಿ ಟರ್ಮಲ್ಲಿ a ಮೈನಸ್ b, a ಮೈನಸ್ b, a ಮೈನಸ್ b ಪವರ್ ಎಷ್ಟಾದರೂ ಇರಲಿ. ಸೊ ಕಾಮನ್ ತೆಗೆದ್ರೆ ಈ ಟರ್ಮಲ್ಲಿ a ಮೈನಸ್ ಬಿ ಕಾಮನ್ ತೆಗೆದ್ರೆ ಉಳಿಯೋದು ಇವೆರಡು. ಇಲ್ಲಿ ಒಂದು ಪವರ್ ಆಚೆ ತೆಗೆದ್ರೆ ಒಂದು ಪವರ್ ಇರುತ್ತೆ. ಸಿಮಿಲರ್ಲಿ ಎಲ್ಲ ಟರ್ಮಲ್ಲೂ a ಮೈನಸ್ ಬಿ ಇರುತ್ತೆ. ಸೊ ಲಾಸ್ಟ್ ಟರ್ಮಲ್ಲಿ a ಮೈನಸ್ ಬಿ ಪವರ್ n ಇರುತ್ತೆ. ಒಂದು ಹೊರಗಡೆ ತೆಗೆದ್ರೆ ಪವರ್ n-1 ಆಗುತ್ತೆ. ನಾವು ದಿಸ್ ವಿಲ್ ಬಿ ಸಮ್ ಕಾನ್ಸ್ಟೆಂಟ್ ಅಥವಾ ಸಮ್ ಟರ್ಮ್ ಅಂತ ಅಂದ್ಕೊಳ್ಳಿ, ವಾಟ್ ಎವರ್ ಇಟ್ ಈಸ್. ಸೊ ಆ್ಯಕ್ಚುಲಿ a⁴n ಮೈನಸ್ b⁴n ನಮಗೇನು ಸಿಕ್ತು, a ಮೈನಸ್ ಬಿ ಇಂಟು ಸಮ್ ಟರ್ಮ್ ಅಂತ ಸಿಕ್ತು. ಸೊ ವಾಟ್ ಯು ಮೀನ್ ಬೈ a ಮೈನಸ್ ಬಿ ಇಂಟು ಸಮಥಿಂಗ್? ಇದರ ಅರ್ಥ a ಮೈನಸ್ ಬಿ ಇಸ್ ಅ ಫ್ಯಾಕ್ಟರ್ ಆಫ್ a⁴n ಮೈನಸ್ b⁴n ಅಂತ. ಗೊತ್ತಾಗ್ತಿದೆಯಾ? ಕ್ವೈಟ್ ಅ ಸಿಂಪಲ್ ಕ್ವೆಶ್ಚನ್. ಸ್ವಲ್ಪ ನಿಮ್ಮ ಲಾಜಿಕ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಿ. ಓಕೆ, ವೆರಿ ಸಿಂಪಲ್ ಒನ್. 5 ನಿಮಿಷದಲ್ಲಿ ನೀವು ಸಾಲ್ವ್ ಮಾಡ್ಬೋದು ಇಫ್ ಯು ಕ್ಯಾನ್ ಪ್ರಾಕ್ಟೀಸ್ ದಿಸ್.
Right, let's move on to the fifth question now. ಸೊ ಫಿಫ್ತ್ ಕ್ವೆಶನ್ ಇಸ್ ಅ ಸ್ಟ್ಯಾಂಡರ್ಡ್ ಕ್ವೆಶನ್, ಯೂಶಲಿ ಕೇಳ್ತಾ ಇರ್ತಾನೆ. ಇದನ್ನು ಕೂಡ ಸಮ್ಟೈಮ್ಸ್ 5 ಮಾರ್ಕ್ಸ್ ಕೇಳಿದ್ದೇನೆ. ಇವ್ಯಾಲ್ಯುವೇಟ್ √3 + √2 ಹೋಲ್ ಪವರ್ 6 ಮೈನಸ್ ಆಫ್ √3 - √2 ಹೋಲ್ ಪವರ್ 6. ಸಿಮಿಲರ್ ಕ್ವೆಶನ್ ನಾವು 8.2 ಎಕ್ಸಸೈಸಲ್ಲಿ ಮಾಡಿದ್ದೀವಿ. ಹೇಗೆ ಮಾಡಿದ್ರಿ? ಫಸ್ಟು a + b ಹೋಲ್ ಪವರ್ 6 ತೊಗೊಂಡು ಎಕ್ಸ್ಪ್ಯಾಂಡ್ ಮಾಡಿ. ಓಕೆ, ಇಲ್ಲಿ ನಾವು ಇದನ್ನು ರಿಮೆಂಬರ್ ಹೀಗೆ ಇಟ್ಕೊಳ್ಳಿ, ಇಕ್ವೇಷನ್ 1 ಅಂತ ತೊಗೊಳ್ಳಿ. ಸಿಮಿಲರ್ಲಿ a - b ಹೋಲ್ ಪವರ್ 6 ಬರ್ಕೊಳ್ಳಿ. ಸೇಮ್ ಎಕ್ಸ್ಪ್ಯಾನ್ಷನ್ ವಿತ್ ಆಲ್ಟರ್ನೇಟಿಂಗ್ ಪ್ಲಸ್ ಆ್ಯಂಡ್ ಮೈನಸ್ ಬರುತ್ತೆ, ಮಿಡಲ್ ಟರ್ಮ್ ಮೈನಸ್ ಇದ್ದರೆ. ಓಕೆ, ಆವಾಗ ಏನು ಮಾಡ್ತೀರಾ? ಇಲ್ಲಿ ಸಬ್ಟ್ರಾಕ್ಷನ್ ಬೇಕಾಗಿರೋದ್ರಿಂದ ಟೇಕ್ ಇಕ್ವೇಷನ್ 1 - ಇಕ್ವೇಷನ್ 2. ಸೊ ಮೈನಸ್ ತೊಗೊಂಡಾಗ ಏನಾಗುತ್ತೆ? ಪ್ಲಸ್ ಟರ್ಮ್ಸ್ ಎಲ್ಲ ಕ್ಯಾನ್ಸಲ್ ಆಗೋಗುತ್ತೆ. ಇಲ್ಲಿ ನೆಗೆಟಿವ್ ಇರೋ ಟರ್ಮ್ ಎರಡೆರಡು ಸರಿ ಬರುತ್ತೆ. ಬಿಕಾಸ್ 6c1 a ಪವರ್ 5b ಸಬ್ಟ್ರಾಕ್ಟ್ ಮಾಡಿದ್ರೆ ದಿಸ್ ಮೈನಸ್ ಬಿಕಮ್ಸ್ ಪ್ಲಸ್, ಬಟ್ ದಿಸ್ ಪ್ಲಸ್ ಬಿಕಮ್ಸ್ ಮೈನಸ್. ಗೊತ್ತಾಗ್ತಿದೆಯಾ? ಸೊ ಈ ಟರ್ಮ್ 2 ಸರಿ, ಈ ಟರ್ಮ್ 2 ಸರಿ, ಮತ್ತು 6c5 × a b ಪವರ್ 5 2 ಟೈಮ್ಸ್ ಬರುತ್ತೆ. ಇದನ್ನು ನೀವು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ, ನಾನು ಹೇಗೆ ಸಿಂಪ್ಲಿಫೈ ಮಾಡೋದು ಅಂತ ನಾನು ತೋರಿಸಿದ್ದೀನಿ. ಸಿಂಪ್ಲಿಫೈ ಮಾಡಿದ್ರೆ ಇದು ಈ ಟರ್ಮ್ ಬರುತ್ತೆ. ಇದರಲ್ಲಿ put a is equal to √3 and b is equal to √2, you will get the further simplification as 396 √6. ನಮಗೆ ಬೇಕಾಗಿರುವಂತಹ ವ್ಯಾಲ್ಯೂ √3 + √2 ಹೋಲ್ ಪವರ್ 6 ಮೈನಸ್ √3 - √2 ಹೋಲ್ ಪವರ್ 6ನ ವ್ಯಾಲ್ಯೂ ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ 396 √6. ದಯವಿಟ್ಟು ಈ ಥರ ಪ್ರಾಬ್ಲಮ್ಸ್ನ ಹುಷಾರಾಗಿ ನೋಡ್ಕೊಳ್ಳಿ. ಫಸ್ಟ್ PUC ಮೇನ್ ಎಕ್ಸಾಮಲ್ಲೂ ಕೇಳಿರುವಂಥ ಎಕ್ಸಾಂಪಲ್ಸ್ ತುಂಬ ಇದೆ. ಇಫ್ ಯು ವಾಂಟ್ ಯು ಕ್ಯಾನ್ ಚೆಕ್ ಯುವರ್ ಪ್ರೀವಿಯಸ್ ಇಯರ್ಸ್ ಕ್ವೆಶ್ಚನ್ ಪೇಪರ್ಸ್. ಓಕೆ, ರೈಟ್. ಸೊ ದಟ್ಸ್ ಆಲ್ ವಿ ಹ್ಯಾವ್ ಫಾರ್ ದ ಫಿಫ್ತ್ ಕ್ವೆಶ್ಚನ್. ಮೂವಿಂಗ್ ಅಪ್ ಟು ದ ಸಿಕ್ಸ್ತ್ ಒನ್. ಕ್ವೆಶ್ಚನ್ ನಂಬರ್ 6 ಕೂಡ ಸಿಮಿಲರು, ಬಟ್ ಸ್ವಲ್ಪ ಚಾಲೆಂಜಿಂಗ್. ಫೈಂಡ್ ದ ವ್ಯಾಲ್ಯೂ ಆಫ್ a² + √(a² - 1 ಪವರ್ 4 + a² - √(a² - 1 ಹೋಲ್ ಪವರ್ 4. ಇದನ್ನು ವಿಲ್ ಯೂಸ್ a + b ಹೋಲ್ ಪವರ್ 4 ತಗೊಂಡ್ರೆ a ಪವರ್ 4, 4c1 ವ್ಯಾಲ್ಯೂ ಗೊತ್ತಲ್ಲ, 4c1 ವ್ಯಾಲ್ಯೂ 4, a³ b, 4c2 ವ್ಯಾಲ್ಯೂ 6, a² b², 4c3 ವ್ಯಾಲ್ಯೂ 4 ಆಗುತ್ತೆ. ಬಿಕಾಸ್ 4c3 ಆ್ಯಂಡ್ 4c1 ಎರಡು ಒಂದೇ. ನೆನಪಿದೆಯಲ್ಲ, NCR ಆ್ಯಂಡ್ NCn-R ಎರಡರ ವ್ಯಾಲ್ಯೂ ಸೇಮು. ಸೊ 4 ಬರುತ್ತೆ, ab³ ಆ್ಯಂಡ್ ಪ್ಲಸ್ b ಪವರ್ 4. ಇದು a + b ಹೋಲ್ ಪವರ್ 4 ಆಗುತ್ತೆ. ಇಲ್ಲಿ a - b ಹೋಲ್ ಪವರ್ 4 ಬೇಕು. ಸಿಮಿಲರ್ ಎಕ್ಸ್ಪ್ಯಾನ್ಷನ್, ಆಲ್ಟರ್ನೇಟಿವ್ ಪ್ಲಸ್ ಆ್ಯಂಡ್ ಮೈನಸ್ ತೊಗೊಂಡು ಬರ್ಕೊಡ್ಬಿಡಿ. ಯು ಕ್ಯಾನ್ ನೇಮ್ ಇಟ್ ಆ್ಯಸ್ ಇಕ್ವೇಷನ್ 1 and 2. ರೈಟ್. ಸೊ ಓದ್ ಕ್ವೆಶನಲ್ಲಿ ಇಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕಿತ್ತು, ಈ ಕ್ವೆಶನಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಎರಡು ಇಕ್ವೇಷನ್ನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ನೆಗೆಟಿವ್ ಟರ್ಮ್ಸ್ ಕ್ಯಾನ್ಸಲ್ ಆಗೋಗುತ್ತೆ. ಸೊ ದೀಸ್ 2 ಟರ್ಮ್ಸ್ ಅಂದರೆ 4a³ ಟರ್ಮ್ ಕ್ಯಾನ್ಸಲ್ ಆಗುತ್ತೆ, 4ab² ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ನನಗುಳಿಯೋದು 2 ಟೈಮ್ಸ್ a ಪವರ್ 4, 2 ಟೈಮ್ಸ್ 6a² b² ಪ್ಲಸ್ 2 ಟೈಮ್ಸ್, ಸೊ 2 ಕಾಮನ್ ತೆಗೆದಿರೋದ್ರಿಂದ b ಪವರ್ 4. ಇದರಲ್ಲಿ ಎಗೆ ರಿಮೆಂಬರ್ ಎಗೆ a² ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಬಿ ಕೇರ್ಫುಲ್. ಎಗೆ ಜಾಗದಲ್ಲಿ a² ಇದೆ, ಅದು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ರಿಮೆಂಬರ್ ಫಾರ್ a², ಫಾರ್ a ಐ ವಿಲ್ ಪುಟ್ a² ಆ್ಯಂಡ್ ಫಾರ್ b ಐ ವಿಲ್ ಟೇಕ್ √(a² - 1. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ದಿಸ್ ಇಸ್ ವಾಟ್ ಯು ಆರ್ ಗೋನ್ ಟು ಗೆಟ್ ದ ವ್ಯಾಲ್ಯೂ ಆಫ್ ದಿ ರಿಕ್ವೈರ್ಡ್ ಎಕ್ಸ್ಪ್ಯಾನ್ಷನ್. ಓಕೆ, ಇಟ್ಸ್ ಕ್ವೈಟ್ ಕ್ಲಿಯರ್. ನೀವು ಪ್ರಾಕ್ಟೀಸ್ ಕೊಟ್ಟಿರುವಂಥ ನೋಟ್ಸ್ನ ಸ್ಟೆಪ್ ಬೈ ಸ್ಟೆಪ್ ಬರ್ಕೊಳ್ತಾ ಹೋದರೂ ಸಾಕು, ನೀಟಾಗಿ ನಿಮಗೆ ಅರ್ಥ ಆಗುತ್ತೆ ಏನಾಗಿದೆ ಇಲ್ಲಿ ಅಂತ. ಓಕೆ, ರೈಟ್. ಹೇಳಿದ್ನಲ್ಲ, ಕ್ವೆಶ್ಚನ್ಸ್ ಪ್ರೊಸೀಜರ್ ಸಿಂಪಲ್ ಸೇಮ್ ಇರುತ್ತೆ, ಬಟ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಕ್ವೆಶ್ಚನ್ಸ್ ಅಷ್ಟೇ. ಚಾಲೆಂಜಿಂಗ್ ಒನ್ಸ್ ಅಂತ ತೊಗೋಬೋದು, ಡಿಫಿಕಲ್ಟ್ ಅಂತ ಅನ್ಕೋಬಾರ್ದು, ಚಾಲೆಂಜಿಂಗ್ ಅಂತ ತೊಗೊಳ್ಬೇಕು. ಓಕೆ, ಸೊ ದಟ್ಸ್ ಕ್ವೆಶ್ಚನ್ ನಂಬರ್ 6 ಫಾರ್ ಯು. ಮುಂದಕ್ಕೆ ಹೋಗೋದಾದರೆ ವಿ ಹ್ಯಾವ್ ಕ್ವೆಶ್ಚನ್ ನಂಬರ್ 7. ಸೊ 7th ಕ್ವೆಶ್ಚನ್ ಈ ಥರ ಇರುತ್ತೆ. ಫೈಂಡ್ ಅನ್ ಅಪ್ರಾಕ್ಸಿಮೇಷನ್ ಆಫ್, ಇದು ಸಿಮಿಲರ್ ಸೇಮ್, 0.99 ಪವರ್ 5 ಯೂಸಿಂಗ್ ದ ಫಸ್ಟ್ 3 ಟರ್ಮ್ಸ್ ಆಫ್ ಇಟ್ಸ್ ಎಕ್ಸ್ಪ್ಯಾನ್ಷನ್. ಫಸ್ಟ್ 3 ಟರ್ಮ್ಸ್ ಅಂದರೆ ಫಸ್ಟ್ 3 ಟರ್ಮ್ಸ್ ಮಾತ್ರ ತೊಗೊಳ್ತಾ ಇದ್ದೀನಿ ಅಂತ ಅಷ್ಟೇ. ಅರ್ಥ ಆಗ್ತಿದೆಯಾ? ನಾವು 0.99 ಹೋಲ್ ಪವರ್ 5ನ ನಾನು ಯಾವ ಥರ ಬರ್ಕೊಳ್ತೀನಿ ಅಂದರೆ 1 - 0.01 ಅಂತ ಬರ್ಕೊಳ್ಬೋದು. ಆಮೇಲೆ ಇದನ್ನು ಯೂಸಿಂಗ್ ಬೈನೋಮಿಯಲ್ ಥಿಯರಮ್, ಏನು ಮಾಡ್ತಾ ಇದ್ದೀನಿ? ಯೂಸಿಂಗ್ ಬೈನೋಮಿಯಲ್ ಥಿಯರಮ್ ಎಕ್ಸ್ಪ್ಯಾನ್ಷನ್. ಸೊ ಬೈನೋಮಿಯಲ್ ಥಿಯರಮ್ ಏನಾಗುತ್ತೆ ಗೊತ್ತಲ್ಲ, a ಪವರ್ 5 ಇಲ್ಲಿ ಮೈನಸ್ ಇರುತ್ತೆ ಅಂದರೆ ಆಲ್ಟರ್ನೇಟಿಂಗ್ ಪ್ಲಸ್ ಆ್ಯಂಡ್ ಮೈನಸ್ ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, 5c1 a ಪವರ್ 4 × b ಪ್ಲಸ್ 5c2 a³ × b² ಮೈನಸ್ 5c3 × a² × b³ ಪ್ಲಸ್ 5c4 × a × b ಪವರ್ 4 ಮೈನಸ್ 5c5 ಬರೆಯೋದಿಲ್ಲ ಬಿಕಾಸ್ ಇಟ್ಸ್ 1
ಬಿ ವ್ಯಾಲ್ಯೂನೇ ಹೋಲ್ ಪವರ್ 5 ಆಗುತ್ತೆ. ಇದನ್ನು ಸಿಂಪ್ಲಿಫೈ ನಾನು ಎಲ್ಲ ಟರ್ಮ್ ಆ್ಯಕ್ಚುಲಿ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅವನು ಹೇಳಿದ್ದಾನೆ ಯೂಸಿಂಗ್ ದ ಫಸ್ಟ್ 3 ಟರ್ಮ್ಸ್ ಅಂತ. ಸೊ ಬರೀ ಈ 3 ಟರ್ಮ್ ತೊಗೊಂಡ್ರೆ 1 ಪವರ್ 5 1 ಆಗುತ್ತೆ. ನಾವು 1 ಪವರ್ 4 ವಿಲ್ ಬಿ 1. 5c1 ಇಸ್ ನಥಿಂಗ್ ಬಟ್ 5. ಯಾಕೆ ಹೇಳಿ, NC1 ವ್ಯಾಲ್ಯೂ n ಆಗಿರೋದ್ರಿಂದ. ಸೊ 5 ಇಂಟು 1 ಇಂಟು 0.01 ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ವಿತ್ 0.05 ಆಗುತ್ತೆ. ಈ ಟರ್ಮ್ಸ್ ಎಲ್ಲ ಆ್ಯಕ್ಚುಲಿ ನಮಗೆ ಬೇಕಾಗಿಲ್ಲ. ಇದು ಒಂದನ್ನು 0.01 ಸ್ಕ್ವೇರ್ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಯು ವಿಲ್ ಗೆಟ್ 0.0001. 1 ಕ್ಯೂಬ್ ಇಸ್ 1. 5c2 ವ್ಯಾಲ್ಯೂ ಇಸ್ 10. ಇದು ಒಂದು ನೀವು ಕಂಡುಹಿಡ್ಕೊಳ್ಬೇಕು. ದ ರೆಸ್ಟ್ ಆ್ಯಕ್ಚುಲಿ ಅವಶ್ಯಕತೆ ಇಲ್ಲ. ಸಿಂಪ್ಲಿಫೈ ಇಟ್, ಯು ವಿಲ್ ಗೆಟ್ ದ ವ್ಯಾಲ್ಯೂ. ರಿಮೆಂಬರ್, ದಿಸ್ ಇಸ್ ಅಪ್ರಾಕ್ಸಿಮೇಷನ್ ವ್ಯಾಲ್ಯೂ, ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲ. ರಿಮೆಂಬರ್, 0.99 ಹೋಲ್ ಪವರ್ 5. ಇನ್ ಕೇಸ್ ನೀವು ಈ ಥರ ತೊಗೋಬೋದು, ಅಪ್ರಾಕ್ಸಿಮೇಷನ್ ಆಗಿರೋದ್ರಿಂದ ಅಪ್ರಾಕ್ಸಿಮೇಷನ್ ಸಿಂಬಲ್ ತೊಗೊಳ್ಳೋಣ. ದಟ್ ಈಸ್ ಈಕ್ವಲ್ ಟು 0.951. ಗೊತ್ತಾಗ್ತಿದೆಯಲ್ಲ? ಸೊ ಈ ಥರ ನಾವು ಸಾಲ್ವ್ ಮಾಡ್ಬೋದು ಯೂಸಿಂಗ್ ದಿ ಬೈನಾಮಿಯಲ್ ಥಿಯರಮ್. ಆ್ಯಂಡ್ ದಿಸ್ ಎಂಡ್ಸ್ ಆರ್ ಕ್ವೆಶ್ಚನ್ ನಂಬರ್ 7. 8th question here comes. Find n if the ratio of the 5th term from the beginning. ಇರೋ ಇಷ್ಟು ಕ್ವೆಶನಲ್ಲಿ ಇದೇ ಮೋಸ್ಟ್ ಚಾಲೆಂಜಿಂಗ್ ಅಂತ ತೊಗೊಳ್ಬೋದು, ಯಾಕಂದರೆ ತುಂಬ ಲೆಂತಿ ಇದೆ ಅಂತ ಅನಿಸುತ್ತೆ. ಬಟ್ ಎಸ್, ಏನು ಮಾಡೋಕ್ಕಾಗಲ್ಲ, ಕೆಲವು ಕ್ವೆಶನ್ಸೇ ಹಾಗೆ. ದ ರೇಷಿಯೋ ಆಫ್ ದ 5th ಟರ್ಮ್ ಫ್ರಮ್ ದ ಬಿಗಿನಿಂಗ್ ಟು ದ 5th ಟರ್ಮ್ ಫ್ರಮ್ ದಿ ಎಂಡ್. ನೆನ್ಪಿಟ್ಕೊಳ್ಳಿ, ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಫಸ್ಟ್ ಬಿಗಿನಿಂಗಿಂದ 5th ಟರ್ಮ್ನ ರೇಷಿಯೋ, ಲಾಸ್ಟ್ ಎಂಡಿಂದ 5th ಟರ್ಮ್ನ ರೇಷಿಯೋ ಏನು ಬರುತ್ತಂತೆ ಇನ್ ದ ಎಕ್ಸ್ಪ್ಯಾನ್ಷನ್ ಆಫ್ ದಿಸ್. ಯಾವುದು 4th ರೂಟ್ ಆಫ್ 2, ಅದು ಟರ್ಮ್ಸ್ ಹೆಂಗಿದೆ ನೋಡಿ. 4th ರೂಟ್ ಆಫ್ 2 ಪ್ಲಸ್ 1/4th ರೂಟ್ ಆಫ್ 3 ಹೋಲ್ ಪವರ್ n ಇಸ್ √6:1. ಓಕೆ, ಸೊ ಜನರಲ್ ಟರ್ಮ್ ಬರ್ಕೊಳ್ತಾ ಇದ್ದೀನಿ, ನಿಮಗೆ ಗೊತ್ತೇ ಇದೆ. ನಾವು ಇದರಲ್ಲಿ ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ ಮತ್ತು ಎನ್ ವ್ಯಾಲ್ಯೂ ಹಾಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಎನ್ ವ್ಯಾಲ್ಯೂ ಏನು ಚೇಂಜ್ ಆಗಲ್ಲ, ಎ ಮತ್ತು ಬಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಈಗ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್, ನೆನ್ಪಿಟ್ಕೊಳ್ಳಿ. ಇನ್ ದ ಅಬೌವ್ ಎಕ್ಸ್ಪ್ಯಾನ್ಷನ್, ಈ ಎಕ್ಸ್ಪ್ಯಾನ್ಷನಲ್ಲಿ 5th ಟರ್ಮ್, ಓಕೆ, ಫ್ರಮ್ ದ ಬಿಗಿನಿಂಗ್ ಇಸ್ ಡೈರೆಕ್ಟ್ಲಿ T5. ಅರ್ಥ ಆಗ್ತಿದೆ? ಫ್ರಮ್ ದ ಬಿಗಿನಿಂಗ್ ದ 5th ಟರ್ಮ್ ಇಸ್ T5. ಓಕೆ, ಆ್ಯಂಡ್ 5th ಟರ್ಮ್ ಫ್ರಮ್ ದಿ ಎಂಡ್, ನೆನ್ಪಿಟ್ಕೊಳ್ಳಿ, ಫ್ರಮ್ ದಿ ಎಂಡ್ ದ 5th ಟರ್ಮ್ ಇಸ್ n-5 + 2. ಓಕೆ, ದಿಸ್ ಇಸ್ ಅ ಚಾಲೆಂಜ್ ಫಾರ್ ಯು. ನಾನು ನಿಮಗೆ ಆನ್ಸರ್ ಕೊಟ್ಟಿದ್ದೀನಿ, ಹೇಗೆ ಬಂತು ಅನ್ನೋದನ್ನು ಸ್ವಲ್ಪ ಥಿಂಕ್ ಮಾಡಿ. ಓಕೆ, ಗೆಟ್ ಎನ್ ಐಡಿಯಾ ಮೇಡಮ್ ಜಿ ಆರ್ ಸರ್ ಜಿ. ಓಕೆ, ಸೊ 5th ಟರ್ಮ್ ಫ್ರಮ್ ದಿ ಎಂಡ್ ಇಸ್ n-5 + 2th ಟರ್ಮ್ ಅಂತೆ. ದಟ್ ಈಸ್ ಆ್ಯಕ್ಚುಲಿ -5 + 2 ಅಂದರೆ n-3. ದ 5th ಟರ್ಮ್ ಫ್ರಮ್ ದಿ ಎಂಡ್ ಇಸ್ Tn-3 ಆಗುತ್ತೆ. ಸೊ ನನಗೆ ಏನು ಫೈಂಡ್ ಔಟ್ ಮಾಡಬೇಕಂತಂದರೆ, ಕೊಟ್ಟಿರುವಂಥ ಡೇಟಾ ಪ್ರಕಾರ T5 = Tn-3 = √6:1. ಓಕೆ, ಸೊ ಈಗ ನಾನು ಫಸ್ಟು T5 ಕಂಡುಹಿಡ್ಕೊಳ್ಳೋಣ. T5 ಬೇಕಂತಂದರೆ ಪುಟ್ R = 4. ಸೊ R = 4 ಸಬ್ಸ್ಟಿಟ್ಯೂಟ್ ಮಾಡಿ, ಸಿಂಪ್ಲಿಫೈ ಮಾಡಿ, ಸ್ಟೆಪ್ಸ್ ನೀಟಾಗಿ ಕೊಟ್ಟಿದ್ದೀನಿ. ಯು ವಿಲ್ ಬಿ ಗೆಟಿಂಗ್ 1/6 NC4 2 n/4. ಸಿಮಿಲರ್ಲಿ R = n/4 ಹಾಕಿದ್ರೆ ನನಗೆ n/3 ಆಗುತ್ತೆ, ಬಿಕಾಸ್ n/4 + 1 ವಿಲ್ ಬಿ n/3. ಸೊ ಈ ಟರ್ಮು ನಿಮಗೆ 6 ಇಂಟು, ರಿಮೆಂಬರ್ ಇದು ಇಂಟು 6 ಇಂಟು NC4 ಇಂಟು 1/3 ಪವರ್ n/4. ಸೊ ನೀಟಾಗಿ ಬರ್ಕೊಳ್ಳಿ, ಗೊತ್ತಾಗ್ತಿದೆಯಲ್ಲ? ಸೊ ದಿಸ್ ವಿಲ್ ಬಿ ಮೈ ಇಕ್ವೇಷನ್ 2 and 3 ಅಂತ ತೊಗೊಳ್ಳೋಣ, ಬಿಕಾಸ್ ಇದನ್ನು ಜನರಲ್ ಇಕ್ವೇಷನ್ ತೊಗೊಂಡಿದ್ದೀನಿ. ಈಗ ಇವೆರಡರ ರೇಷಿಯೋ ತೊಗೊಳ್ಳಿ, ಬಿಕಾಸ್ T5/Tn-3 ವಿಲ್ ಬಿ √6:1. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಇಲ್ಲಿವರೆಗೂ ಬರೋದೇ ಕಷ್ಟ. ಇಷ್ಟು ಬಂದಾದಮೇಲೆ ಇನ್ನೆಲ್ಲ ಉಳಿದಿರೋದು ಮಿಕ್ಕಿದ ಸಿಂಪ್ಲಿಫಿಕೇಷನ್ ಅಷ್ಟೇ. T5/Tn-3 = √6/√1. ಕೊಟ್ಟಿರೋ ಟರ್ಮ್ಸ್ನ ಸಬ್ಸ್ಟಿಟ್ಯೂಟ್ ಮಾಡಿ, ಸಿಂಪ್ಲಿಫೈ ಮಾಡಿ, ಯು ವಿಲ್ ಗೆಟ್ ದ ವ್ಯಾಲ್ಯೂ ಆ್ಯಸ್ 10. ಗೊತ್ತಾಗ್ತಿದೆಯಾ? ಸೊ ಫಸ್ಟ್ ಪಾರ್ಟ್ ಇದೊಂಥರ ಇಂಟರ್ವಲ್ಗೆ ಮುಂಚೆ ಸ್ವಲ್ಪ ಕಷ್ಟ ಆಗಿರುತ್ತೆ, ಇಂಟರ್ವಲ್ ಆದಮೇಲೆ ದ ಆನ್ಸರ್ ಈಸ್ ವೆರಿ ಸಿಂಪಲ್. ಗೊತ್ತಾಗ್ತಿದೆಯಲ್ಲ? ರೈಟ್, ಸೊ ದಟ್ಸ್ ಆಲ್ ವಿ ಹ್ಯಾವ್ ದ ಕ್ವೆಶ್ಚನ್ ನಂಬರ್ 8. ದಯವಿಟ್ಟು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಬರ್ಕೊಳ್ಳಿ, ಯಾವ ಸ್ಟೆಪ್ನು ಸ್ಕಿಪ್ ಮಾಡಬೇಡಿ. ನಾವು ಲೆಟ್ಸ್ ಗೋ ಆನ್ ಟು ದಿ 9th one. ರೈಟ್, ಸೊ 9th ಕ್ವೆಶ್ಚನ್ ಕೂಡ ಈಸಿನೇ ಇದೆ, ಬಟ್ ವರ್ಕಿಂಗ್ ಇರುತ್ತೆ. ಎಕ್ಸ್ಪ್ಯಾಂಡ್ ಯೂಸಿಂಗ್ ಬೈನೋಮಿಯಲ್ ಥಿಯರಮ್. 1 + x/2 - 2/x ಹೋಲ್ ಪವರ್ 4 x ≠ 0. ಯಾಕೆ ≠ 0 ಕೊಟ್ಟ ಅಂದರೆ ಇದು ಇನ್ಫಿನಿಟಿ ಆಗೋಗುತ್ತೆ, ಆ ಒಂದು ಕಾರಣಕ್ಕೋಸ್ಕರ. ಓಕೆ, ನಾವು ಈಗ ಸರ್ 2 ಟರ್ಮ್ಸ್ ಕೊಟ್ಟರೆ ಎಕ್ಸ್ಪ್ಯಾಂಡ್ ಮಾಡ್ಬೋದು ಬೈನೋಮಿಯಲ್ ಥಿಯರಮಲ್ಲಿ. 3 ಟರ್ಮ್ಸ್ ಕೊಟ್ಟರೆ ಸರ್ ಹೇಗೆ ಮಾಡೋದು ಅಂತಂದರೆ, ಇಲ್ಲೂ ಒಂದು ಟ್ರಿಕ್ ಇದೆ. ಈ 2 ಟರ್ಮ್ನ ಗ್ರೂಪ್ ಮಾಡಿಕೊಂಡು, ರಿಮೆಂಬರ್, ಐ ವಿಲ್ ಟೇಕ್ ದಿಸ್ ಟರ್ಮ್, ಈ 1 + x/2ನ ಎ ಅಂತ ತಗೊಂಡು, ಮತ್ತು ಈ -2/x ನ ಬಿ ಅಂತ ತೊಗೊಳ್ತಾ ಇದ್ದೀನಿ. ಓಕೆ, ಸೊ ಎಕ್ಸ್ಪ್ಯಾಂಡ್ ಮಾಡ್ತಾ ಇರೋ ಕಾರಣಕ್ಕೋಸ್ಕರ
ಬರೀ 2/xನ ಮಾತ್ರ ಬಿ ತೊಗೊಳ್ಳಿ, ಯಾಕೆಂದರೆ ಆಲ್ಟರ್ನೇಟಿವ್ ಪ್ಲಸ್ ಆ್ಯಂಡ್ ಮೈನಸ್ ತೊಗೊಳ್ತಾ ಇರೋದ್ರಿಂದ ನಥಿಂಗ್ ಟು ವರಿ. ಸೊ ಪವರ್ 4 ಇದರಿಂದ ಸಿಮಿಲರ್ a power 4 minus 4c1 a cube b plus 4c2 a square b square minus 4c3 a b cube plus b power 4. ಓಕೆ, ಆ ಬೈನೋಮಿಯಲ್ ಥಿಯರಮ್ನ ತಗೊಂಡು ಸಿಂಪ್ಲಿಫೈ ಮಾಡಿ, ಓಕೆ, ಎಗೇನು ಬಿಗೇನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ ಸಚ್ ಅ ಹ್ಯೂಜ್ ಟರ್ಮ್. ಸೊ ಇದು ಸ್ಟೆಪ್ಸ್ ನಾನು ನೀಟಾಗಿ ವರ್ಕ್ ಮಾಡಿರೋದ್ರಿಂದ ನೀವು ಅರ್ಥ ಮಾಡಿಕೊಂಡು ಬರ್ಕೊಳ್ಳಿ, ಅಥವಾ ನೀವೇ ಟ್ರೈ ಮಾಡಿ. ಐ ಆಮ್ ಶೋರ್ ಯು ಗೋನ್ ಟು ಗೆಟ್ ದಿಸ್ ಆನ್ಸರ್ ಆ್ಯಸ್ ದಿ ಫೈನಲ್ ಒನ್. ಖಂಡಿತವಾಗ್ಲೂ ಈ ಕ್ವೆಶ್ಚನ್ ಬರೀ ನೋಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ದಯವಿಟ್ಟು ನೀವು ಬರ್ಕೊಳ್ಳೇಬೇಕಾಗುತ್ತೆ. ಅಟ್ಲೀಸ್ಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಒನ್ಸ್ ಆರ್ ಟ್ವೈಸ್ ಟು ಸಾಲ್ವ್ ಸಚ್ ಕೈಂಡ್ ಆಫ್ ಚಾಲೆಂಜಿಂಗ್ ಕ್ವೆಶ್ಚನ್ಸ್. ಸೊ ದಟ್ ವಾಸ್ ದ ಪೆನಲ್ಟಿಮೇಟ್ ಕ್ವೆಶ್ಚನ್ ನಂಬರ್ 9. ಇನ್ನು ಉಳಿದಿರೋದು ಒಂದೇ ಒಂದು ಕ್ವೆಶ್ಚನ್ನು, ಅದು ಮಾಡಿ ನಾವು ಈ ಒಂದು ಸೆಷನ್ ಮುಗಿಸೋಣ. ಸೊ ಹಿಯರ್ ಕಮ್ಸ್ ದ ಲಾಸ್ಟ್ ಕ್ವೆಶ್ಚನ್ ನಂಬರ್ 10. ಸೊ ದಿಸ್ ಕ್ವೆಶ್ಚನ್ ಇಸ್ ಆಲ್ಸೋ ಸಿಮಿಲರ್ ಟು ದ ಪ್ರೀವಿಯಸ್ ಒನ್. 3 ಟರ್ಮ್ಸ್ ಇದೆ. ಫೈಂಡ್ ದ ಎಕ್ಸ್ಪ್ಯಾನ್ಷನ್ ಆಫ್ 3x² minus 2ax plus 3a square ಹೋಲ್ ಕ್ಯೂಬ್ ಯೂಸಿಂಗ್ ಬೈನೋಮಿಯಲ್ ಥಿಯರಮ್. ಇಲ್ಲೂ ಒಂದು ಟ್ರಿಕ್ ಯೂಸ್ ಮಾಡ್ತೀವಿ. ಏನಂತಂದರೆ ಇಲ್ಲಿ ಗ್ರೂಪಿಂಗ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀವಿ. ಅಲ್ಲಿ ಫಸ್ಟ್ ಟರ್ಮ್ ಮತ್ತು ನೆಕ್ಸ್ಟ್ 2 ಟರ್ಮ್ಸ್ ತೊಗೊಂಡಿದ್ರಿ. ಇಲ್ಲಿ ಫಸ್ಟ್ ಟರ್ಮ್ ತೊಗೊಂಡು ನೆಕ್ಸ್ಟ್ 2 ಟರ್ಮ್ಸ್ನ ಗ್ರೂಪ್ ಮಾಡ್ಕೊಳ್ತಾ ಇದ್ದೀನಿ. ರಿಮೆಂಬರ್, ಸೊ ದ ಗ್ರೂಪಿಂಗ್ ಈಸ್ ಡನ್ ಆ್ಯಸ್ 3x² ಎ ಅಂತ ತಗೊಂಡು, ಇದು ನಿಮ್ಮ ರೆಫರೆನ್ಸ್ಗೆ ಅಷ್ಟೇ, ಓಕೆ, ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. 3x² ಎ ಅಂತ ತಗೊಂಡು ಈ ಪೂರ್ತಿ ಟರ್ಮ್ನ ಬಿ ಅಂತ ತಗೊಂಡು ಎಕ್ಸ್ಪ್ಯಾಂಡ್ ಯೂಸಿಂಗ್ a minus b ಹೋಲ್ ಕ್ಯೂಬ್. ಸೊ a minus b ಹೋಲ್ ಕ್ಯೂಬ್ ಏನು, a ಕ್ಯೂಬ್ ಮೈನಸ್ 3c1 ಅಂದರೆ 3 ಗೊತ್ತಲ್ಲ, a ಸ್ಕ್ವೇರ್ b ಪ್ಲಸ್ 3c2 a b ಸ್ಕ್ವೇರ್ ಮೈನಸ್ 3c3 is 1 ವಿಚ್ ಇಸ್ b ಕ್ಯೂಬ್. ಸೊ ಇಷ್ಟು ಬಂದಾದಮೇಲೆ ವಿ ವಿಲ್ ಬಿ ಸಬ್ಸ್ಟಿಟ್ಯೂಟಿಂಗ್ ಆ್ಯಂಡ್ ಸಿಂಪ್ಲಿಫೈಯಿಂಗ್. ಸೊ ಐ ಹ್ಯಾವ್ ಸಾಲ್ವ್ಡ್ ಇಟ್ ಫಾರ್ ಯು ಸ್ಟೆಪ್ ಬೈ ಸ್ಟೆಪ್. ನೀಟಾಗಿ ಹುಷಾರಾಗಿ ಸಾಲ್ವ್ ಮಾಡಿ, so that you will be arriving at the final result which is given as below, and this will be the result for the required question number 10. Well students, so this will bring us to the conclusion of this session. ಇಲ್ಲಿಗೆ ನಮಗೆ ಮಿಸ್ಲೆನಿಯಸ್ ಎಕ್ಸಸೈಸ್ನ ಎಲ್ಲ ಕ್ವೆಶ್ಚನ್ಸ್ ಮುಕ್ತಾಯವಾಯಿತು, ಜೊತೆಗೆ ಬೈನೋಮಿಯಲ್ ಥಿಯರಮ್ನ ಕತೆ ಮುಗೀತು. ಅಂದರೆ ನಾನು ಹೇಳ್ಕೊಡೋದು ಮುಗೀತು, ನೀವು ಕಲಿಯೋದು ಇನ್ನೂ ನಿಮಗೆ ಬಿಟ್ಟಿದ್ದು. ಇಟ್ಸ್ ಅಪ್ ಟು ಯು. ಓಕೆ, ಸೊ ವೆಲ್ ಸ್ಟೂಡೆಂಟ್ಸ್, ಹೋಪ್ ಯು ಹ್ಯಾವ್ ಎಂಜಾಯ್ಡ್ ದಿಸ್. ಮೋರ್ ದೆನ್ ದಟ್ ಯು ಹ್ಯಾವ್ ಲರ್ನ್ಡ್ ಹೌ ಟು ಯೂಸ್ ದ ಕಾನ್ಸೆಪ್ಟ್ ಆಫ್ ಬೈನೋಮಿಯಲ್ ಥಿಯರಮ್ ಫಾರ್ ಚಾಲೆಂಜಿಂಗ್ ಕ್ವೆಶ್ಚನ್ಸ್. ಓಕೆ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಇಫ್ ಯು ಫೀಲ್ ದಿಸ್ ವಿಡಿಯೋ ಇಸ್ ವರ್ತ್ ಶೇರಿಂಗ್, ಕೈಂಡ್ಲಿ ಶೇರ್ ಇಟ್ ವಿತ್ ಆಲ್ ಆಫ್ ಯುವರ್ ಫ್ರೆಂಡ್ಸ್. Okay friends, probably when we meet next time, I'm going to bring you or introduce you into the next chapter of the first PUC mathematics. Until then, don't waste your time. Work ಮಾಡ್ತಾ ಇರಿ, ಖುಷಿಯಾಗಿರಿ, ಹ್ಯಾಪಿಯಾಗಿರಿ. So take care of your health. God bless you all and bye.